ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಶುಕ್ರವಾರ ತುಳಸಿ ಹಬ್ಬದ ವಿಶೇಷತೆಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಮಹರ್ಷಿವಾಣಿಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭಿಸೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತಿಕ ಮಾಸದ ಶುಕ್ರವಾರ, ದೇವಿಯ ವಾರ, ಅದರಲ್ಲೂ ತುಳಸಿ ಹಬ್ಬ ಇರತಕ್ಕಂಥದ್ದು, ಉತ್ವಾನ ದ್ವಾದಶಿ ಇರತಕ್ಕಂಥದ್ದು. ಇವತ್ತಿನ ದಿವಸ ತುಳಸಿ ಹಬ್ಬದ ವಿಶೇಷವಾಗಿರತಕ್ಕಂಥ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ದೇವಿ ತುಳಸಿ ದೇವಿಯ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಕಾರ್ಯಕ್ರಮದ ಪ್ರಪ್ರಥಮದಲ್ಲಿ ಮೊದಲನೇದಾಗಿ ಇವತ್ತಿನ ದಿವಸ ಗುರೂಜಿಯವರು ಬಹಳ ವಿಶೇಷವಾಗಿರತಕ್ಕಂಥ ಒಂದು ಸನ್ನಿಧಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಹೇಳಿ ಈ ವಾರದಕ್ಕೂ ಕೂಡ ತಿಳಿಸ್ತಾನೆ ಬಂದಿದ್ದೇನೆ. ಹಾಗಾಗಿ ಈಗ ಕಾರ್ಯಕ್ರಮದ ಮೊದಲನೆಯ ಹಂತದಲ್ಲೇ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬಿಡ್ತೀನಿ. ಹಾಗಾಗಿ ಇವತ್ತಿನ ದಿನ ಬೆಳಗ್ಗೆ ಈಗ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿದಿದ್ದಾದ ನಂತರ 10:30 ಸಮಯಕ್ಕೆ ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಇವತ್ತಿನ ದಿವಸ. ಈಗ ನೇರ ಪ್ರಸಾರ ಮುಗಿದು 10:30 ಸಮಯಕ್ಕೆ ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು. ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸ್ಥಳ ಬಂದು ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆ ಮೆಟ್ಲು ಗ್ರಾಮದಲ್ಲಿ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಈ ದೇವತೆ ತಾಯಿ ವನದುರ್ಗಾ ಪಾರ್ವತಿ ದೇವಸ್ಥಾನ, ತಾಯಿ ವನದುರ್ಗಾ ದೇವಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ನೆರವೇರ್ತಾ ಇರತಕ್ಕಂಥದ್ದಿದೆ. ಕೇರಳ ಅವರ ಒಂದು ಆಗಮಶಾಸ್ತ್ರ ಪ್ರಕಾರ, ಅವರ ಒಂದು ಪದ್ಧತಿಗಳ ಪ್ರಕಾರ ನೆರವೇರ್ತಾ ಇರತಕ್ಕಂಥ ಲಕ್ಷ ಕುಂಕುಮಾರ್ಚನೆ ಹಾಗೂ ಮಹಾರುದ್ರ ಹೋಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಆ ಒಂದು ಕ್ಷೇತ್ರದಲ್ಲಿ ಅಷ್ಟು ಶಕ್ತಿ ಇರತಕ್ಕಂಥದ್ದಿದೆ. ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ, ತಾಯಿಯ ದರ್ಶನ, ಅದರಲ್ಲೂ ತುಳಸಿ ಹಬ್ಬ ಒಂದು ಕಡೆ, ಶುಕ್ರವಾರ ಒಂದು ಕಡೆ, ದೇವಿಯ ದರ್ಶನ ನಮ್ಮೆಲ್ಲರ ಜೀವನ ಪಾವನ ಅಂತಾನೆ ಹೇಳ್ಬೋದು. ಹಾಗಾಗಿ ತಾಯಿಯ ದರ್ಶನವನ್ನ ನಾವೆಲ್ಲರೂ ಕೂಡ ಮಾಡೋಣ. ಅಲ್ಲಿ ನಡೀತಾ ಇರತಕ್ಕಂಥ ಪೂಜಾನುಷ್ಠಾನಕ್ಕೆ ನಾವೆಲ್ಲರೂ ಕೂಡ ಸೇರಿ ಭಾಗಿಯಾಗೋಣ ಎಂಬತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಸಾಯಿ ಶುಭ್ ಟೂರ್ಸ್ ರವರು ಅವ್ರ ಬಗ್ಗೆ ಅಂತೂ ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಪುರಿ ಜಗನ್ನಾಥನ ಬಹಳ ವಿಶೇಷವಾಗಿರ್ತಕ್ಕಂಥ ಯಾತ್ರಾ ಮಹೋತ್ಸವವನ್ನು ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದೇ ಬರ್ತಕ್ಕಂಥ ಹೊಸ ವರ್ಷ ಅಂದರೆ 2024 ಮೊದಲನೇ ತಿಂಗಳು ಜನವರಿಯ ಮೊದಲನೇ ವಾರದಲ್ಲೇ ಬಹಳ ವಿಶೇಷವಾಗಿ 3, 4, 5ನೇ ತಾರೀಕಿನಂದು ಒಂದು ಪ್ಯಾಕೇಜ್ ಇರತಕ್ಕಂಥದ್ದಿದೆ. ಅದೇ ದಿನದಲ್ಲೇ ಅದೇ ವಾರದಲ್ಲೇ ಮತ್ತೊಂದು ಪ್ಯಾಕೇಜ್ ಇದೆ. 4, 5, 6 2 ಪ್ಯಾಕೇಜ್ಗಳಿರ್ತಕ್ಕಂಥದ್ದಿದೆ. ಆದರೆ ಗುರೂಜಿಯವರು ಎರಡೂ ಪ್ಯಾಕೇಜ್ನಲ್ಲಿ ಬರುವವರಾಗಿರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಗುರೂಜಿಯವರು ಸಿಗ್ತಾರೆ. ಆದರೆ 6ನೇ ತಾರೀಕು ಗುರೂಜಿಯವರು ಸಿಕ್ಕತಕ್ಕಂಥದ್ದು ಬಹಳ ಕಷ್ಟ. ಯಾಕೆ ಅಂತಂದರೆ ನೇರ ಪ್ರಸಾರದ ಜವಾಬ್ದಾರಿ ಇದೆ ಅಲ್ವಾ. ಹಾಗಾಗಿ ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮಾತ್ರ ಗುರೂಜಿಯವರು ಸಿಕ್ಬಿಟ್ರೆ ಪ್ರತಿನಿತ್ಯ ಮನೆಯಲ್ಲಿ ಕೂತು ಕಾತುರದಿಂದ ಕಾಯ್ತಾ ಇರತಕ್ಕಂಥ ಭಕ್ತರಿಗೂ ಕೂಡ ಸಿಗಬೇಕಲ್ವ. ಹಾಗಾಗಿ ನೇರ ಪ್ರಸಾರದ ಕಾರ್ಯಕ್ರಮ ಇರುವ ಕಾರಣದಿಂದ ಗುರೂಜಿಯವರು ಬರ್ತಾ ಇದ್ದಾರೆ. 3, 4, 5 ಮತ್ತು 4, 5, 6 2 ಪ್ಯಾಕೇಜ್ಗಳಿದೆ. ಈ 2 ಪ್ಯಾಕೇಜ್ಗಳ ಕುರಿತಾಗಿ ಮತ್ತಷ್ಟು ಮಾಹಿತಿಗಾಗಿ ತಾವು ಸಾಯಿ ಶುಭ್ ಟೂರ್ಸ್ ಅವ್ರನ್ನೇ ಸಂಪರ್ಕಿಸಬೇಕು. ಅವರನ್ನ ಸಂಪರ್ಕಿಸಿ ಅಂತ ಅದನ್ನು ನಾನು ಏನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ತಾವು ಕರೆಯನ್ನು ಕೂಡ ಮಾಡ್ಬೋದು. ಕರೆಯನ್ನು ಮಾಡೋದಕ್ಕಿಂತ ಅವರಿರ್ತಕ್ಕಂಥ ಜಾಗಕ್ಕೆ ಹೋಗಿ ತಾವು ಅವ್ರನ್ನ ಭೇಟಿ ನೀಡ್ಬೋದು. ಇವರ ಶಾಖೆಗಳು ಆಗಲೇ ನಾನು ತಿಳಿಸಿದ ಹಾಗೆ ಮಲೇಶ್ವರಂ ಮತ್ತು ಯಲಹಂಕ ಈ 2 ಭಾಗಗಳಲ್ಲಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿ. ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಪುರಿ ಜಗನ್ನಾಥ ಭಗವಂತನ ದರ್ಶನವನ್ನು ನಿಮ್ಮ ಪ್ರೀತಿಯ ಗುರೂಜಿಯವರ ಜೊತೆ ಮಾಡಬಹುದು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಈಗ ಬಹಳ ವಿಶೇಷವಾಗಿ ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ಭಾನುವಾರ ನೆರವೇರ್ತಾ ಇರತಕ್ಕಂಥ ವಸಂತ ಲಕ್ಷ್ಮಿ ಮಹೋತ್ಸವ. ನಿನ್ನೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಆಗೋಯ್ತು.
ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತಮ್ಮೆಲ್ಲರಿಗೂ ಕೂಡ ತೊಗೊಂಡು ಬಂದ್ವಿ. ಏನಪ್ಪ ಅಂತಂದರೆ ಒಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದ ಆ ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್ ಸ್ವಲ್ಪ ಸಮಸ್ಯೆ ಆಗೋಯ್ತು. ವಾಟ್ಸಪ್ ಕಂಪನಿನವರು ಯಾವಾಗ ಏಕಾಏಕಿ ಜಾಸ್ತಿ ಮೆಸೇಜ್ಗಳು ಬರ್ತಾ ಹೋಯಿತು, ಹಾಗಾಗಿ ಅವ್ರಿಗೂ ಕೂಡ ಗಾಬರಿಯಾಗಿ ಇದೇನಪ್ಪ ಈ ರೀತಿ ಆಗೋಯ್ತು ಅಂತ ಹೇಳಿ ಒಂದಿಷ್ಟು ಸಮಯ ಅದನ್ನು ಬ್ಲಾಕ್ ಮಾಡಿರ್ತಕ್ಕಂಥದ್ದಿತ್ತು. ಮತ್ತೆ ಅದನ್ನು ನಾವು ವಿಚಾರವನ್ನು ಸವಿಸ್ತಾರವಾಗಿ ಅವರಿಗೆ ತಿಳಿಸಿ, ಇಲ್ಲ ಇಂತಿಂಥ ಕಾರ್ಯಕ್ರಮಗಳು ನೆರವೇರ್ತಾ ಇದೆ, ಆ ಕಾರ್ಯಕ್ರಮದ ಕುರಿತಾಗಿ ಮಾಹಿತಿಗಾಗಿ ಮೆಸೇಜನ್ನು ಹಾಕ್ತಾ ಇರ್ತಕ್ಕಂಥದ್ದಿದೆ, ಅದು ಏನೇ ಆದ್ರೂ ಕೂಡ ಅದರ ಸಾಧಕ ಬಾಧಕಗಳನ್ನು ನಾವು ನೋಡ್ಕೊಳ್ತೀವಿ, ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿ ನಾವು ಒಂದು ಲೆಟರನ್ನು ಹಾಕಿದ ತಕ್ಷಣ ಆಶ್ರಮದಿಂದ ಆಟೋಮೆಟಿಕ್ ಆಗಿ ಆ ನಂಬರನ್ನು ಮತ್ತೆ ಅನ್ಬ್ಲಾಕ್ ಮಾಡಿರ್ತಕ್ಕಂಥದ್ದಿದೆ. ಮತ್ತೊಮ್ಮೆ ಅದು ಕಾರ್ಯಗತಕ್ಕೆ ಬಂದಿರತಕ್ಕಂಥದ್ದಿದೆ. ಹಾಗಾಗಿ ಯಾರಿಗೆಲ್ಲ ಆ ಒಂದು ದೂರವಾಣಿ ಸಂಖ್ಯೆ ಇನ್ನೂ ಸಿಕ್ಕಿಲ್ಲ, ವಾಟ್ಸಪ್ ನಂಬರು ಈಗ ತಮ್ಮೆಲ್ಲರಿಗೂ ಕೂಡ ತೋರಿಸೋದ್ರ ಮುಖಾಂತರ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ವಾಟ್ಸಪ್ನ ಮುಖಾಂತರ ಗುರುಜಿಯವರು ತಿಳಿಸಿದ ಹಾಗೆ ತಮ್ಮದೊಂದು ಫೋಟೋ, ರಾಶಿ, ನಕ್ಷತ್ರ, ಅದರ ಡೀಟೇಲ್ಸು ಎಲ್ಲವನ್ನೂ ಕೂಡ ಕಳಿಸಿಕೊಡಿ, ಫೋಟೋವನ್ನು ಕೂಡ ಕಳಿಸಿಕೊಡಿ. ನಿಮ್ಮ ಎಲ್ಲರ ಹೆಸರಲ್ಲೂ ಕೂಡ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಸಂಕಲ್ಪ ಆಗತ್ತೆ. ಭಗವಂತ ಲಕ್ಷ್ಮೀ ಬೋಹರಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ರಿಗೂ ಕೂಡ ಸಿಗುತ್ತೆ. ಹಾಗಾಗಿ ಈ ಭಾನುವಾರ, ನಾಳೆ ಅಲ್ಲ ನಾಳಿದ್ದು 26ನೇ ತಾರೀಕು ಆಶ್ರಮದಲ್ಲಿ, ಮಹರ್ಷಿ ಮಂದಿರ ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ವಸಂತ ಮಹಾಲಕ್ಷ್ಮಿ ಅನುಷ್ಠಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದ್ರೆ ಈ ನಂಬರಿಗೆ ಸಂಪರ್ಕಿಸಿ. ಈ ನಂಬರಿಗೆ ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9742690055. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9742690055. ಈ ಒಂದು ನಂಬರು ದೂರವಾಣಿ ಸಂಖ್ಯೆ 9742690055. 9742690055. ಈ ಒಂದು ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕ್ತಕ್ಕಂಥದ್ದು, ಮಾಹಿತಿಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಬರ್ತಕ್ಕಂಥ ಭಕ್ತಾದಿಗಳು ಯಾರು ಪೂಜಾನುಷ್ಠಾನಕ್ಕೆ ಕೂತ್ಕೊಳ್ತಿರೋ ಅವರು ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆನು ಮತ್ತು ಅರಿಶಿನ ಕುಂಕುಮ, ದೇವಿಗೆ ಅಲಂಕಾರಕ್ಕಾಗಿ ಪುಷ್ಪ, ಇದು ಒಂದಾದರೆ, ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಯಾರು ತಾಯಿಯ ದರ್ಶನವನ್ನು ಮಾಡ್ತೀರಿ, ಬರೀ ಕಳಶದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಸ್ಕೊಳ್ಳೋಕೆ ಬರ್ತಕ್ಕಂಥವ್ರು ತಾವು ಮಾತ್ರ ಬರ್ತಕ್ಕಂಥ ದೇವಿಗೆ ಅಲಂಕಾರದ ಪುಷ್ಪ, ತಾವೂ ಕೂಡ ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಬನ್ನಿ. ಆದರೆ ಒಂದು ವಸ್ತ್ರ ಏನು ಅವಶ್ಯಕತೆ ಇಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಪ್ರಸಾದದ ವ್ಯವಸ್ಥೆ ಇದೆ, ಇದೆಲ್ಲವೂ ಇದೆ. ಇದೀಗ ಮಹರ್ಷಿ ಮಂದಿರದಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ ಮಹರ್ಷಿ ಧರ್ಮಯಾತ್ರೆಯ ಕುರಿತಾಗಿ ತಿಳಿಸಿದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ರಿ. ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ವಸಂತೋತ್ಸವದ ಬಗ್ಗೆ ಆಗಲಿ, ಸಾಯಿ ಶುಭ್ ಟೂರ್ಸ್ ರವರು ಮಾಡ್ತಾ ಇರತಕ್ಕಂಥ ಪೂರಿ ಜಗನ್ನಾಥ ಯಾತ್ರೆಯ ಕುರಿತಾಗಲಿ, ಗುರೂಜಿಯವ್ರ ಜೊತೆ ತಾವೆಲ್ಲರೂ ಕೂಡ ಪರಿಕ್ರಮಿಸ್ತಕ್ಕಂಥದ್ದಾಗಲಿ, ಇದೆಲ್ಲದರ ಬಗ್ಗೆನೂ ಕೂಡ ತಿಳಿಸ್ತಕ್ಕಂಥದ್ದಾಯಿತು. ಇನ್ನು ಆ ಒಂದು ವಸಂತೋತ್ಸವದ ಕುರಿತಾಗಿ ವಾಟ್ಸಪ್ನಲ್ಲಿ ಆಗಿರತಕ್ಕಂಥ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಈಗ ಅದೆಲ್ಲವನ್ನೂ ಕೂಡ ಸರಿಪಡಿಸಿ ಆ ನಂಬರನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತೋರಿಸಿರ್ತಕ್ಕಂಥದ್ದು ಆಯಿತು. ಇನ್ನು ಈಗ ತುಳಸಿ ಹಬ್ಬದ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಆದ್ರೂ ಕೂಡ ಹಬ್ಬದ ದಿನದಂದು ಆ ಒಂದು ಹಬ್ಬದ ಮಹತ್ವಪೂರ್ಣ ಮಾಹಿತಿಗಳಾಗಲಿ, ಹಬ್ಬದ ಕಥಾಶ್ರವಣವನ್ನಾಗಲಿ, ಅವೆಲ್ಲವನ್ನು ಕೂಡ ಕೇಳತಕ್ಕಂಥದ್ದೇ ಒಂದು ರೀತಿ ಅದ್ಭುತ. ಅವನ್ನು ಕೇಳೋದ್ರಿಂದ ಒಂದಿಷ್ಟು ಫಲಗಳನ್ನು ಕೂಡ ನಾವು ಸಿದ್ಧಪಡಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ನಾವು ತುಳಸಿ ಹಬ್ಬ ಅಂತಂದರೆ ಒಂದಿಷ್ಟು ಜನಕ್ಕೆ ಕತೆ ಗೊತ್ತು, ಇತ್ತೀಚಿನ ದಿನಮಾನಗಳಲ್ಲಿರ್ತಕ್ಕಂಥವ್ರಿಗೆ ಅಷ್ಟಾಗಿ ಕತೆಗಳು ಗೊತ್ತಿರೋದಿಲ್ಲ. ಹಾಗಾಗಿ ಈಗ ತಾವೆಲ್ಲರೂ ಕೂಡ ಕೇಳ್ಬೋದು, ಗುರುಗಳೇ ತುಳಸಿ ಹಬ್ಬ ಅಲ್ವಾ, ತುಳಸಿ ಹಬ್ಬ ಅಂತಂದ್ಮೇಲೆ ತುಳಸಿಗೆ ಮಾತ್ರ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು, ಇಲ್ಲಿ ನಾವು ನಲ್ಲಿಕಾಯನ್ನು ಯಾಕೆ ಇಡ್ತೀವಿ, ನಲ್ಲಿಕಾಯಿಗೂ ತುಳಸಿ ಹಬ್ಬಕ್ಕೂ ಏನು ಸಂಬಂಧ? ಈ ಒಂದು ಉದ್ವಾನ ದ್ವಾದಶಿಯ ಈ ಒಂದು ಸಮಯದಲ್ಲಿ, ಕಾರ್ತೀಕ ಮಾಸದಲ್ಲಿ ಮಹಾವಿಷ್ಣು ಬಂದು ನಲ್ಲಿಕಾಯಿನಲ್ಲಿ ವಾಸವಾಗಿರ್ತಾರಂತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಈಗ ಇಲ್ಲಿ ಮತ್ತೊಂದು ವಿಚಾರ, ವಿಷ್ಣು ಏನಕ್ಕೆ ಬಂದರು ಇಲ್ಲಿ ಅಂತ ತಾವು ಕೇಳ್ಬೋದು. ಈ ವಿಷ್ಣು ಏನಕ್ಕೆ ಬಂದರು ಎಂಬತಕ್ಕಂಥದ್ದೇ ಈ ಒಂದು ತುಳಸಿ ಹಬ್ಬದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕತೆ. ಪೂರ್ವಕಾಲದಲ್ಲಿ ಈ ತುಳಸಿ ಎಂಬತಕ್ಕಂಥ ಒಂದು ಹೆಸರು ಬರೋದಕ್ಕಿಂತ ಮುಂಚೆ ದೇವಿಗೆ ವೃಂದ ಎಂಬತಕ್ಕಂಥ ಒಂದು ಹೆಸರು. ತಾಯಿ ಬಹಳ ದೊಡ್ಡ ಪಾತಿವ್ರತೆ. ಆಕೆ ಪಾತಿವ್ರತೆ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಆಕೆ ಪಾತಿವ್ರತೆಯನ್ನು ಮಾಡ್ತಾ ಇರ್ತಕ್ಕಂಥ ರೀತಿಗಾಗಲಿ, ಆಕೆ ತನ್ನ ಗಂಡನನ್ನು ಆಧರಿಸ್ತಕ್ಕಂಥ ರೀತಿಗಾಗಲಿ, ಅದೆಲ್ಲವನ್ನೂ ಕೂಡ ಮಾಡ್ತಾ ಇರುವ ಕಾರಣದಿಂದ ಆಕೆಗೆ ಎಷ್ಟು ಶಕ್ತಿಯೋ, ಆಕೆಗೆ ಎಷ್ಟು ಫಲಾಫಲಗಳೋ ಅದಕ್ಕೆಲ್ಲದಕ್ಕೂ ಮೀರಿರ್ತಕ್ಕಂಥ ಆಕೆಯ ಗಂಡನಿಗೆ ಮಾತ್ರ ಬಹಳ ಹೆಚ್ಚಿನಷ್ಟು ಶಕ್ತಿ ದಯಪಾಲಿಸಿರ್ತಕ್ಕಂಥದ್ದಿತ್ತು. ಆತನ ಗಂಡ ಬೇರೆ ಯಾರೂ ಅಲ್ಲ, ಬಹಳ ದೊಡ್ಡ ರಕ್ಕಸ ಜಲಂಧರ. ಜಲಂಧರ ಅಂತಂದರೆ ಬಹಳ ದೊಡ್ಡ ರಕ್ಕಸ ಅಂತಂದರೆ ಸ್ವಲ್ಪ ಗ್ರಾಮೀಣ ಪದವೇ ಆಗ್ಬೋದು, ರಾಕ್ಷಸ ಅಂತ ಹೇಳ್ತೀನಿ, ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಯಾಕೆಂದರೆ ಈಗ ವಯಸ್ಸಿನಲ್ಲಿ ಹಿರಿಯರಾದರೆ ಒಂದಿಷ್ಟು ಪದಗಳ ಅರಿವಿರುತ್ತೆ. ನನ್ನ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗಾಗಲಿ, ನನಗಿನ್ನ ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗಾಗಲಿ ರಕ್ಕಸ ಅಂತಂದರೆ ಸಾಧಾರಣವಾಗಿ ಗೊತ್ತಾಗೋದಿಲ್ಲ, ರಾಕ್ಷಸ ಅಂತಲೇ ಹೇಳ್ತೀನಿ. ಸೊ ಆತ ಬಹಳ ದೊಡ್ಡ ರಾಕ್ಷಸ. ಎಷ್ಟರ ಮಟ್ಟಿಗೆ ಅಂತಂದರೆ
ಇಡೀ ದೇವಲೋಕವನ್ನೇ ಆತ ಅಲ್ಲಾಡಿಸಬಲ್ಲ ಅಂತಹದ್ದೊಂದು ಶಕ್ತಿ ಈಕೆಯ ಪಾವಿತ್ರತೆಯ ಗುಣದಿಂದ ಇರತಕ್ಕಂಥದ್ದಿತ್ತು. ಅಂತಹದ್ದೊಂದು ಶಕ್ತಿ ಆತನಿಗಿತ್ತು. ಆದರೆ ದೇವಾನುದೇವತೆಗಳೆಲ್ಲರಿಗೂ ಕೂಡ ಒಂದು ಕ್ಷಣ ಗಾಬರಿ ಆಗುತ್ತೆ, ಈತ ಏನಪ್ಪ ನಮ್ಮ ದೇವಲೋಕಕ್ಕೆ ಕಾಲಿಟ್ಬಿಟ್ನಲ್ಲ, ಹೇಗೆ ಇದನ್ನು ನಿಲ್ಲಿಸ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥ ಆ ಒಂದು ಸಮಯದಲ್ಲಿ ಎಲ್ಲರೂ ಹೋಗಿ ಶ್ರೀ ವಿಷ್ಣು ಪರಮಾತ್ಮನ ಹತ್ರ ಮೊರೆ ಹೋಗ್ತಾರೆ. ಭಗವಂತ, ಇಲ್ಲಿರ್ತಕ್ಕಂಥ ಈ ರಾಕ್ಷಸ ಜಲಂಧರ, ಆತನ ಪತ್ನಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ವ್ರತಾನುಷ್ಠಾನ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಈತನಿಗಿರ್ತಕ್ಕಂಥ ಶಕ್ತಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇಡೀ ದೇವಲೋಕವನ್ನೇ ಅಲ್ಲಾಡಿಸ್ತಾ ಇದ್ದಾನೆ, ಇಡೀ ದೇವಲೋಕವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಬಂದ್ಬಿಟ್ಟಿದ್ದಾನಪ್ಪ. ನಮ್ಮೆಲ್ಲರ ಪರಿಸ್ಥಿತಿನೂ ಕೂಡ ಅಸ್ತವ್ಯಸ್ತ ಆಗೋಗಿದೆ. ಈಗ ಇದಕ್ಕೆ ನೀನೇ ದಿಕ್ಕು ಅಂತ ಹೇಳಿದಾಗ ಬಹಳ ವಿಶೇಷವಾಗಿ ಶ್ರೀ ವಿಷ್ಣು ಪರಮಾತ್ಮ ಜಲಂಧರನ ರೂಪದಲ್ಲಿ ತುಳಸಿ ದೇವಿಯ ಹತ್ರ ಬಂದು ತುಳಸಿ ದೇವಿಯ ಹತ್ರ ಆತ ಒಂದಿಷ್ಟು ರಾಸಲೀಲೆಗಳನ್ನು ನಡೆಸ್ತಾನೆ. ಅದಾದ ಮೇಲೆ ಯಾವಾಗ ಆ ಒಂದು ಪಾತಿವ್ರತೆಯ ಆ ಒಂದು ವಿಚಾರ ಇತ್ತೋ, ಅದು ಎಲ್ಲಿ ಭಂಗ ಆಯಿತೋ, ಜಲಂಧರ ಈ ಕಡೆ ಯುದ್ಧದ ಸಮಯದಲ್ಲಿ ಸಾವನ್ನಪ್ತಾನೆ. ಅಂತಂದರೆ ಜಲಂಧರನ ಅಂತ್ಯ ಆಗುತ್ತೆ. ಜಲಂಧರನಿಗೆ ಅಂತ್ಯ ಯಾವಾಗಿರಲಿಲ್ಲ, ಈಕೆಯ ಪಾತಿವ್ರತೆ ಅಷ್ಟರ ಮಟ್ಟಿಗಿತ್ತು. ಈಕೆಯ ಪಾತಿವ್ರತೆ ಯಾವಾಗ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ಲೋ, ಜಲಂಧರನಿಗೆ ಅಂತ್ಯವೇ ಇರಲಿಲ್ಲ. ಆತನನ್ನು ಸಂಹರಿಸ್ತಕ್ಕಂಥದ್ದು ಅಸಾಧ್ಯವಾಗೋಗಿತ್ತು. ಅಂತಹ ಸಮಯದಲ್ಲಿ ಯಾವಾಗ ಈಕೆಯ ಪಾತಿವ್ರತೆ ಭಂಗ ಆಗೋಯ್ತೋ, ಅಲ್ಲಿ ಜಲಂಧರನ ಅಂತ್ಯ ಆಗೋಯ್ತು. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ತಾಯಿ ತುಳಸಿ ದೇವಿನೂ ಕೂಡ ಆ ಒಂದು ನೋವಿನಲ್ಲೇ ಆಕೆಯ ಪ್ರಾಣವೂ ಕೂಡ ಹೋಗ್ತಕ್ಕಂಥದ್ದಿರುತ್ತೆ. ಆಕೆ ಮತ್ತೆ ತುಳಸಿ ದೇವಿಯಾಗಿ ಆಕೆ ಹುಟ್ಟತಕ್ಕಂಥವಳಿದ್ದಾಳೆ. ಹುಟ್ಟಿದ್ದಾದ ಮೇಲೆ ಈ ಒಂದು ಕಾರ್ತೀಕ ಮಾಸದ ಸಮಯದಲ್ಲಿ ತುಳಸಿ ದೇವಿ, ಹೌದು ತುಳಸಿ ದೇವಿ ಹುಟ್ಟಿದ್ದಾದ ಮೇಲೆ ಯಾವಾಗ ಶ್ರೀ ವಿಷ್ಣು ಪರಮಾತ್ಮ ನಲ್ಲಿಕಾಯಿನಲ್ಲಿ ವಾಸವಾಗಿರ್ತಾನೋ, ಹಾಗಾಗಿ ಶ್ರೀ ವಿಷ್ಣು ಪರಮಾತ್ಮನಿಗೂ ಮತ್ತು ತುಳಸಿ ದೇವಿಗೂ ವಿವಾಹ ಆಗುತ್ತೆ ಈ ಒಂದು ಸಮಯದಲ್ಲಿ. ಹಾಗಾಗಿನೇ ತುಳಸಿಯ ಜೊತೆ ನಲ್ಲಿಕಾಯಿಯನ್ನು ಕೂಡ ಇಟ್ಟು ತುಳಸಿಯ ವಿವಾಹದ ಪೂಜೆ ಅಂತ ಹೇಳಿ ಬಹಳ ವಿಶೇಷವಾಗಿ ಈ ಒಂದು ಕಾರ್ತೀಕ ಮಾಸದ ಸಮಯದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಇರುತ್ತೆ. ನಾನು ಕಥಾಶ್ರವಣ ಬಹಳ ಚಿಕ್ಕದಾಗಿ ಚುಟುಕಾಗಿ ಮುಗಿಸ್ಬಿಟ್ಟಿದ್ದೇನೆ. ಆದರೆ ಇದರ ಸಂಪೂರ್ಣ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಮತ್ತೊಂದು ದಿನ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಯಾಕೆಂದರೆ ನೇರ ಪ್ರಸಾರದಲ್ಲಿ ನಮಗೆ ಸಿಗ್ತಕ್ಕಂಥದ್ದೇ ಅಲ್ಪ ಸ್ವಲ್ಪ ಸಮಯ ಅಲ್ವಾ. ಈ ಒಂದು ತುಳಸಿ ಹಬ್ಬದ ವಿಶೇಷವಾಗಲಿ, ಭಾನುವಾರ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮದ ಕುರಿತಾಗಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಕಾರ್ತೀಕ ಮಾಸದ ವಿಶೇಷವಾಗಿರ್ತಕ್ಕಂಥ ತುಳಸಿ ಹಬ್ಬದ ಕುರಿತಾಗಲೂ ಕೂಡ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಹೇಗೆ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕಂದರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಹಾಗಾಗಿ ಈಗ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತಿಸೋಣ. ಗುರುಗಳೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಶುಕ್ರವಾರ ವಿದ್ವಾನ್ ದ್ವಾದಶಿ ಇದೆ ಮತ್ತು ತುಳಸಿ ಹಬ್ಬ ಇದೆ. ತುಳಸಿ ಹಬ್ಬ ಬಂತು ಅಂದರೆ ವಯಸ್ಸಲ್ಲಿರ್ತಕ್ಕಂಥ ಹಿರಿಯರಿಗೂ ಪುಟ್ಟ ಪುಟ್ಟ ಮಕ್ಕಳಿಗೂ ಎಲ್ಲರಿಗೂ ಸಹಿತ ಸಡಗರ ಸಂಭ್ರಮ. ಮನೆಯಲ್ಲಿರ್ತಕ್ಕಂಥ ತಾಯಂದರು ತುಳಸಿ ಅಲಂಕಾರದಲ್ಲಿ ನಿರತರಾಗಿರ್ತಾರೆ. ಹಾಗೆ ತಂದೆಯ ಜವಾಬ್ದಾರಿ ಮಕ್ಕಳನ್ನು ಕರೆತಂದು ತುಳಸಿ ಮುಂದೆ ಪಟಾಕಿ ಅಂಟಿಸುವಂಥದ್ದು, ಅಂದರೆ ಇದರ ಕಿರುದೀಪಾವಳಿ ಅಂತಲೂ ಹೇಳ್ತಾರೆ. ಇನ್ನು ದಾಮೋದರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ. ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಲಿಕ್ಕೂ ಇವತ್ತು ತಾವೆಲ್ಲರೂ ಸಹಿತ ನೋಡ್ತಾ ಇದ್ದೀರಿ ಮಹರ್ಷಿ ಮಂದಿರದಲ್ಲಿ ಅದ್ಭುತವಾದಂಥ ಸಾಲಿಗ್ರಾಮದ ಪವಾಡಗಳನ್ನು ತಾವೆಲ್ಲರೂ ಸಹಿತ ಗಮನಿಸ್ತಿದ್ದೀರಿ. ಹಾಗೆ ವಿಷ್ಣು ಸಾಲಿಗ್ರಾಮ ಆಗಬೇಕಾದರೂ ಸಹಿತ ಆ ಕಪ್ಪು ಶಿಲೆಯಾಗಿ ಸಾಲಿಗ್ರಾಮ ಆಗಬೇಕಾದ್ರೆ ಈ ತುಳಸಿ ಮಾತನೇ ಕಾರಣ. ಹಾಗಾಗಿ ತುಳಸಿ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಆಚರಣೆ ಮಾಡಿದ್ರೂ ದೇವಾನುದೇವತೆಗಳ ಕಾಲದಿಂದಲೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆ ಧರ್ಮ ಎಂಬತಕ್ಕಂಥದ್ದಕ್ಕೆ ಅಷ್ಟು ಶಕ್ತಿ ಇದೆ. ಹಾಗೆ ಈ ತುಳಸಿಯಲ್ಲಿ ಮತ್ತೊಂದು ಗುಣ ಇದೆ. ಪಾತಿವ್ರತೆಯನ್ನು ಅಥವಾ ಸೌಮಂಗಲ್ಯತನವನ್ನು ಅಥವಾ ಕುಟುಂಬದ ಯಶಸ್ಸನ್ನು ಅಥವಾ ಇರ್ತಕ್ಕಂತಹ ತಂತ್ರದೋಷಗಳನ್ನು ದೂರ ಮಾಡುವಂಥದ್ದನ್ನು ಅಥವಾ ಈ ಒಂದು ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ವಿಷ್ಣುವಿನ ಪಾದದ ಮೇಲಿರ್ತಕ್ಕಂಥ ತುಳಸಿಯಾಗು ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ. ಒಂದೆರಡು ತುಳಸಿ ದಳ ಪ್ರತಿದಿನ ಬೆಳಗ್ಗೆದ್ದು ನಾಲಿಗೆ ಮೇಲೆ ಹಾಕಿ ಜಗದು ಅದರ ರಸವನ್ನು ತೆಗೆದುಕೊಂಡ್ರೆ ನಿಮ್ಮ 72,000 ನರನಾಡಿಗಳಲ್ಲೂ ಸಹಿತ ಒಂದು ಜೀವಶಕ್ತಿಯನ್ನು, ಒಂದು ಅಮೃತೋಪಾದಿಯಲ್ಲಿ ಸಂಚಲನ ಮೂಡಿಸ್ತಕ್ಕಂಥ ಶಕ್ತಿ ಇದೆ. ಇದು ತುಳಸಿಯಲ್ಲಿರ್ತಕ್ಕಂಥ ಗುಣ. ಆದರೆ ಇದೇ ತುಳಸಿಯಲ್ಲಿ
ಮತ್ತೊಂದಿದೆ ಅದ್ಭುತವಾದಂಥದ್ದು, ಆಯುರ್ವೇದಿಕ್ ಸಂಬಂಧಪಡ್ತಕ್ಕಂಥದ್ದು. ಎಂತಹ ವ್ಯಕ್ತಿ ಸಂಪೂರ್ಣವಾಗಿ ಸುಸ್ತಾಗಿ ತನ್ನಲ್ಲೊಂದು ಎನರ್ಜಿ ಇಲ್ಲ, ಒಂದು ಸರಿಯಾದಂಥ ಒಂದು ಆಕ್ಟಿವ್ ಇಲ್ಲ, ನರನಾಡಿಗಳಲ್ಲಿ ಸುಸ್ತಿದೆ, ದೇಹದಲ್ಲಿ ಶಕ್ತಿ ಇಲ್ಲದಂಥ ವ್ಯಕ್ತಿ ರೀತಿ ಇರತಕ್ಕಂತಹದ್ದು, ಎಲ್ಲಂದರೆ ದೇಹ ಕುಸಿಯುತ್ತೆ ಅಂದರೆ ಆ ಕುಸಿಯತಕ್ಕಂತಹ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಈ ಬೆಟ್ಟದ ನೆಲ್ಲಿಕಾಯಿ ಗುಣ. ಹಾಗಾಗಿ ಬೆಟ್ಟದ ನೆಲ್ಲಿಯೂ ಹೌದು, ಈ ಕಡೆ ತುಳಸಿಯೂ ಹೌದು. ಎರಡೂ ಸಸಿಗಳಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ಅಮೃತೋಪಾದಿಯಲ್ಲಿರ್ತಕ್ಕಂಥ ಗುಣ ನಾವು ಮೆಚ್ಚುವಂತಹದ್ದು. ಇಡೀ ಜಗತ್ತು ಇವತ್ತಿನ ದಿವಸ ನಮ್ಮ ಭಾರತವಲ್ಲದಿರ ಹೊರದೇಶಗಳಲ್ಲೂ ಸಹಿತ ಈ ಬೆಟ್ಟದಿನಲ್ಲಿ ತುಳಸಿ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಒಂದು ತುಳಸಿ ಗಿಡ ಮನೆ ಮುಂದೆ ಇತ್ತು ಅಂದರೆ ನಿಮ್ಮ ಮನೆಯಲ್ಲಾಗಿರ್ತಕ್ಕಂಥ ತಂತ್ರಸಾರಗಳು, ಅಥರ್ವಣ ಪ್ರಯೋಗ ಅಥವಾ ಏನಾದರೂ ಆಗುವುದಾದರೆ, ಅಥವಾ ಏನಾದರೂ ಆಗಿದ್ದರೆ, ಅಥವಾ ವಾಸ್ತುವಿಗೆ ಸಂಬಂಧಪಡ್ತಕ್ಕಂಥ ದೋಷ ನಿಮಗಿದ್ದರೆ ಈ ತುಳಸಿ ನಿಮ್ಮ ಮನೆ ಹತ್ರ 100 ಬಾರಿ ಹಾಕಿದ್ರೂ ಒಂದು ಬಾರಿಯೂ ಅದು ಸಮೃದ್ಧಿತನವಾಗಿ ತುಳಸಿ ಬರೋದಿಲ್ಲ. ಯಾಕೆ ಅಂದರೆ ನಿನ್ನ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆನ ದೂರ ಮಾಡೋದು, ಆದಷ್ಟು ಬೇಗ ಸಮಸ್ಯೆಗಳಿಂದ ಮುಕ್ತನಾಗು, ಇಲ್ಲಿ ನಾನು ಸಮೃದ್ಧಿ ಆಗ್ತೀನಿ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ನೋಡಿ ಎಂತಹ ತುಳಸಿ ಇದು, ಮಾತಾಡುವ ತುಳಸಿಯೇ ಸರಿ. ಹಾಗಾಗಿ ತುಳಸಿ ಪ್ರತಿಯೊಬ್ಬರ ಮನೆ ಮುಂದೆಯಲ್ಲಿರಬೇಕು. ತುಳಸಿ ಹಬ್ಬದಂದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಕೃಷ್ಣ ದಾಮೋದರ ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ನಡಿಬೇಕು. ಒಂದು ತುಳಸಿ ದಳ ಅಲ್ವಾ ಇಡೀ ಜಗತ್ತನ್ನಾಳ್ತಕ್ಕಂತಹ ಭಗವಂತ, ಜಗತ್ತನ್ನೇ ಸಂರಕ್ಷಣೆ ಮಾಡ್ತಕ್ಕಂಥ ಭಗವಂತನ ಗೆದ್ದಿದ್ದು. ಅಂತಹ ತುಳಸಿಯ ಅನುಷ್ಠಾನ ಮಾಡ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿಯವರು ತುಳಸಿ ಹಬ್ಬದ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿ, ತುಳಸಿ ಶ್ರೇಷ್ಠತೆಯ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳಿಸ್ತಾ ಇದ್ರು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ವಿಚಾರಧಾರೆ ತಿಳಿಸ್ತಾ ಇದ್ರಿ, ಸಣ್ಣ ವಿರಾಮದ ಸಮಯನೂ ಕೂಡ ಹತ್ರ ಬಂದಿತ್ತು. ಆದರೆ ಇವತ್ತು ಈ ಉತ್ವಾನ ದ್ವಾದಶಿಯಲ್ಲಿ ತುಳಸಿ ಹಬ್ಬದಲ್ಲಿ ತುಳಸಿನ ಏನು ಆಚರಣೆ ಮಾಡ್ತಿದ್ದೀವಿ, ಇದೇ ತುಳಸಿ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸಾಲಿಗ್ರಾಮಕ್ಕೆ ಕಾರಣವಾಗಿತ್ತು. ಇದೇ ತುಳಸಿ ತಾಯಿ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಅಂದರೆ ಮಹಾವಿಷ್ಣು ನೋಡಿ, ಸೃಷ್ಟಿ ಸ್ಥಿತಿ ಲಯ. ಈ ಸೃಷ್ಟಿ ಸ್ಥಿತಿ ಲಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹರಿಹರ ಬ್ರಹ್ಮಾದಿಗಳು ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ಆ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರ ಬೇಡಿದ್ದನ್ನು ವರವನ್ನು ಶೀಘ್ರವಾಗಿ ದೀಪಾಲಿಸ್ತಕ್ಕಂಥವನು ಶಿವ. ಹಾಗೆ ತಪಸ್ಸನ್ನು ಮಾಡಿದಾಗ ಬಂದು ಸಲಹೆ ನಿಮಗೆ ಬೇಕಾದ್ದನ್ನು ಕೊಡ್ತಕ್ಕಂಥವನು ಬ್ರಹ್ಮ. ಆದರೆ ವಿಷ್ಣು ಆರಾಧನೆ ಹೇಗಿರುತ್ತೆ ಅಂದರೆ ಇವರಿಬ್ಬರೂ ಕೊಟ್ಟಂಥ ಒಂದು ಅನುಗ್ರಹಕ್ಕೆ ಪೂರಕವಾಗಿ ಮತ್ತಷ್ಟು ಶಕ್ತಿಯನ್ನು ಕೊಡುವಂಥದ್ದು ಮಹಾವಿಷ್ಣು. ಅಂತಹದ್ದು ಜಲಂಧರ ಎಂಬತಕ್ಕಂಥ ಅಸುರ, ಅವನು ರಾಕ್ಷಸ ಆತ. ಆದರೆ ಅವನಲ್ಲಿರ್ತಕ್ಕಂಥ ರಾಕ್ಷಸ ಗುಣ ಏನಪ್ಪ ಅಂದರೆ ಭೂಮಂಡಲ ಮಾತ್ರ ಅಲ್ಲ, ದೇವತೆಗಳಿರ್ತಕ್ಕಂಥ ಸಾನ್ನಿಧ್ಯವೂ ದೇವಲೋಕವೂ ಸಹಿತ ನನ್ನ ಹಿಡಿತದಲ್ಲೇ ಇರಬೇಕು ಎಂಬತಕ್ಕಂಥ ಹಠ. ಆ ಹಠಕ್ಕಾಗಿ ತಾನು ಫಸ್ಟ್ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಒಂದು ವರವನ್ನು ಪಡಿತಾನೆ. ಏನು ಆ ವರ ನೋಡಿ, ಯಾವುದೂ ಅಷ್ಟೇ ನಮ್ಮ ಕೈಲೊಂದು ಅಧಿಕಾರ ಅಂತಿದ್ದರೆ, ಅಥವಾ ಒಂದು ಆರ್ಡರ್ ಕಾಪಿ ಅಂತಿದ್ದರೆ, ಅಥವಾ ಯಾವುದಾದ್ರು ಒಂದು ಪಕ್ವವಾದಂತಹ ಒಂದು ತನಗೆ ಇರ್ತಕ್ಕಂಥ ಬೆನ್ನೆಲುಬು ಗಟ್ಟಿ ಇದ್ದರೆ ಏನು ಬೇಕಾದರೂ ಸರಿ. ದೇಹದಲ್ಲಿ ಶಕ್ತಿನೇ ಇಲ್ಲ, ಮಾಡೋದಾದ್ರೂ ಏನು? ಅಥವಾ ಹಾಕೋ ಹೆಜ್ಜೆನಲ್ಲಿ ನಮಗೆ ಮಾರ್ಗವೇ ಗೊತ್ತಿಲ್ಲ, ನಾನು ಮಾತಾಡೋದಾದ್ರೂ ಏನು? ಈ ಆಸ್ಥಾನದಲ್ಲಿ ಕೂತು ಮಾತಾಡಬೇಕಾದ್ರೂ ಆಡುವ ಪ್ರತಿ ಮಾತಿಗೂ ಅದಕ್ಕೆ ಅದರದೇ ಆದಂತಹ ಅರ್ಥಗರ್ಭಿತವಾದಂತಹ ಒಂದಷ್ಟು ಆಧಾರಗಳಿದ್ದರೆ ಆಗ ಈ ಮಾತಿಗೆ ಒಂದು ಅರ್ಥ ಇರುತ್ತೆ. ಹಾಗೆ ತುಳಸಿ ವಿಶೇಷವಾಗಿರ್ತಕ್ಕಂತಹ ಮಹಾವಿಷ್ಣು ಆರಾಧಕಳು. ವಿಷ್ಣುವಿನ ಸಾಕ್ಷಾತ್ ತಂದೆ ಅಂತಲೇ ಆರಾಧನೆ ಮಾಡ್ತಿರ್ತಾಳೆ. ಅಂತಹ ತಂದೆಯನ್ನಾಗಿ ಆರಾಧನೆ ಮಾಡ್ತಿರ್ತಕ್ಕಂತಹ ಮಹಾವಿಷ್ಣುವನ್ನ ನಿತ್ಯ ಅನುಷ್ಠಾನ ಮಾಡಿ ತನ್ನಲ್ಲಿ ಅಂತಹ ಒಂದು ಶಕ್ತಿಯನ್ನು ಸಂಪಾದನೆ ಮಾಡುತ್ತಾಳೆ. ಏನು ಶಕ್ತಿ? ಇವತ್ತಿಗೂ ಮನೆಯಲ್ಲಿ ಹೆಣ್ಣು ಮಕ್ಕಳು ನೀವು ಪ್ರತಿನಿತ್ಯ ಎದ್ದು ಬೆಳಗ್ಗೆ ಎದ್ದು ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದು ಹಾಲು ಕಾಯಿಸಿ ಆ ಕಾದಿರ್ತಕ್ಕಂಥ ಗೋಕ್ಷೇರವನ್ನು ಹಾಲನ್ನು ಮೊದಲು ನಿಮ್ಮ ಮನೆ ದೇವರಿಗೆ ತೋರಿಸಿ ನಂತರ ಮಕ್ಕಳಿಗೆ ಕೊಡಿ ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೇನೆ. ಹೆಣ್ಣು ಮನೆಯ ಕಣ್ಣು. ಇಡೀ ಕುಟುಂಬವನ್ನು ಸಲಹತಕ್ಕಂಥ, ಇಡೀ ಕುಟುಂಬದಲ್ಲಿ ಶಕ್ತಿಯುತವಾಗಿ ಮನೆ ನಗನಗ್ತಾ ಇರಬೇಕಾದ್ರೆ ಒಬ್ಬ ಹೆಣ್ಣುಮಗಳೇ ಕಾರಣ. ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ನಗದೀರ ಅವರು 24 ಗಂಟೆ ಗೋಲ್ಡ್ ಇಡ್ತಿರ್ತಾರೆ, ಅಥವಾ ಕಣ್ಣೀರು ಹಾಕ್ತಾರೆ, ಅಥವಾ ಯಾವುದಕ್ಕೋ ರೋದನೆ ಮಾಡ್ತಾರೆ, ಭಗವಂತ ಕೊಟ್ಟಿರ್ತಕ್ಕಂಥ ಗಂಜಿನೋ ಅಂಬ್ಲಿನೋ ಅದನ್ನು ಬಿಟ್ಟು ಇನ್ನೇನೋ ಅಪೇಕ್ಷೆ ಪಡ್ತಾರೆ, ಆ ಕುಟುಂಬ ಯಾವತ್ತಿಗೂ ಅಭಿವೃದ್ಧಿ ಆಗಲ್ಲ. ಭಗವಂತ ಕೊಟ್ಟದ್ದನ್ನು ಇವತ್ತು ನಮ್ಮ ಮನೆ ಗಂಜಿ ಇದೆ, 2 ಇಡಿ ಅಕ್ಕಿ ಇದೆ, ಮನೆಗೆ 8 ಜನ ಇದ್ದೇವೆ. ಆ 2 ಇಡಿ ಅಕ್ಕಿನಲ್ಲಿ 8 ಜನಕ್ಕೆ ಹೇಗೆ ಊಟ ಬಡಿಸ್ಬೇಕು?
ಯಾವ ಪ್ರಕಾರ ಊಟ ಬಡಿಸ್ಬೇಕು ಅನ್ನೋದು ಆ ತಾಯಿ ಗೊತ್ತಿದ್ದರೆ ಮಾತ್ರ ಅಲ್ಲಿ ಹೊಟ್ಟೆ ತುಂಬುತ್ತೆ. ಇಲ್ಲ ಅಂದರೆ ಅಕ್ಕಿ ಡಬ್ಬದಲ್ಲಿರುತ್ತೆ, ಹೊಟ್ಟೆ ಹಸಿವು ತಡಿಲಿಕ್ಕಾಗದಂಥ ರೀತಿ ಇರುತ್ತೆ. ಆ ಗುಣ, ಆ ರಹಸ್ಯ ಗೊತ್ತಿರೋದು ಒಬ್ಬ ಹೆಣ್ಣುಮಗಳು ಮಾತ್ರ. ಹಾಗೆ ಆ ಹೆಣ್ಣುಮಗಳು ತುಳಸಿ ಆರಾಧನೆ ಮಾಡ್ತಿದ್ದದ್ದು ಮಹಾವಿಷ್ಣುವಿನ. ವಿಷ್ಣುವಿನ ತನ್ನ ಉಸಿರಿನ ಕಣಕಣದಲ್ಲೂ ಸಹಿತ ತುಂಬಿಕೊಂಬಿಟ್ಟಿದ್ದು. ಆದರೆ ಗಂಡ ತಪಸ್ಸು ಮಾಡ್ತಾನೆ. ಗಂಡ ತಪಸ್ಸನ್ನು ಮಾಡಿದಾಗ ಗಂಡ ತಪಸ್ಸು ಕೂತಿದ್ದಾನಲ್ಲ ಅಂತ ಗೊತ್ತಿದ್ದ ನಂತರ ತಾನು ಹಾಕಿರ್ತಕ್ಕಂಥ, ತನ್ನ ವಾಸ ಮಾಡ್ತಿರ್ತಕ್ಕಂಥ ಸಾನ್ನಿಧ್ಯದ ಆ ದ್ವಾರವನ್ನು ದಾಟೋದಿಲ್ಲ. ಇವತ್ತು ಬೆಂಗಳೂರಿನ ಪ್ರಸಿದ್ಧಿ ಕರ್ಗವನ್ನು ನಾವು ನೋಡ್ತಾ ಇದ್ದೀವಿ. ಆ ಕರ್ಗ ಹೊರತಕ್ಕಂಥ ವ್ಯಕ್ತಿ ತನ್ನ ಅರ್ಧಾಂಗಿಯ ಮೇಲಿರ್ತಕ್ಕಂಥ ಮಾಂಗಲ್ಯವನ್ನು, ಕಾಲುಂಗುರವನ್ನು ಮತ್ತು ಕೈ ಬಳೆಯನ್ನು ತಂದು ಯಾವಾಗ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ, ಕರ್ಗ ಹೊರತಕ್ಕಂಥ ವ್ಯಕ್ತಿಯ ತನ್ನ ಮಡದಿ ಯಾವುದೇ ಕಾರಣಕ್ಕೂ ವಸಲು ದಾಟುವುದಿಲ್ಲ. ಅಂದರೆ ಆ 4 ಗೋಡೆ ಮಧ್ಯದಲ್ಲೇ ತಾನು ವಾಸವಾಗಿ ನಿಂತ್ಕೋತಾಳೆ. ಯಾಕೆಂದರೆ ಪತಿವ್ರತೆಯ ಆ ಲಾಂಛನಗಳದು. ಯಾವ ಹೆಣ್ಣುಮಗಳು ತನ್ನ ಮಾಂಗಲ್ಯವನ್ನು ಪರಪುರುಷನಿಗೆ ತೋರಿಸುವಂಥ ರೀತಿ ನಿಂತ್ಕೊಳ್ತಾಳೆ, ಆಗ ಆ ಮಾಂಗಲ್ಯಕ್ಕೆ ಶಕ್ತಿ ಇಲ್ಲದಂಥ ರೀತಿ ಆಗಿಬಿಡುತ್ತೆ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಅದಕ್ಕೆ ಮಾಂಗಲ್ಯಕ್ಕೆ ಅಂತಹದೊಂದು ಶಕ್ತಿ ಇದೆ. ಹಾಗೆ ಆ ಮಾಂಗಲ್ಯಕ್ಕಿರ್ತಕ್ಕಂಥ ಶಕ್ತಿ, ಗಂಡ ಯಾವಾಗ ತಪಸ್ಸು ಕೂತ್ಕೊತಾನೆ, ಜಲಂಧರ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಿರ್ತಾನೆ, ಆಗ ಮನೆಯಲ್ಲಿ ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ ತುಳಸಿ ಕೂತ್ಕೋತಾಳೆ. ಅತ್ತ ಗಂಡ, ಇತ್ತ ಹೆಂಡತಿ. ಆದರೆ ಗಂಡದಲ್ಲಿದ್ದಂಥದ್ದು ರಾಕ್ಷಸ ಗುಣ. ಆತ ಏನಕ್ಕಾಗಿ ತಪಸ್ಸು ಮಾಡ್ತಿದ್ದಾನೆ? ನನಗೆ ಯಾರಿಂದಲೂ ಸಾವು ಬರಬಾರದು, ಜೊತೆಗೆ ನನ್ನ ಸಾವು, ನನ್ನ ಹೆಂಡತಿಯಾದಂಥ, ನನ್ನ ಅರ್ಧಾಂಗಿಯಾದಂಥ ನನ್ನ ಹೆಂಡತಿ ಪಾತಿವ್ರತೆ, ಅವಳಲ್ಲಿರ್ತಕ್ಕಂಥ ಆ ಪಾತಿವ್ರತೆಯ ಲಕ್ಷಣ ಇರುವವರೆಗೂ ನನಗೆ ಯಾವುದೇ ಕಾರಣಕ್ಕೂ ಸಾವು ಬರಬಾರದು, ಇದನ್ನೇ ತಪಸ್ಸು ಮಾಡ್ತಾನೆ. ಆಕೆ ಹೆಂಡತಿ ಇನ್ನೆಷ್ಟು ಪವಿತ್ರಳು, ಇನ್ನೆಷ್ಟು ಅವಳ ಗಾಂಭೀರ್ಯ ಇದೆ, ಇನ್ನೆಷ್ಟು 4 ಗೋಡೆ ಮಧ್ಯೆ ಆ ಜೀವನವನ್ನು, ಸುಂದರವಾದಂತಹ ಜೀವನವನ್ನು, ಸಂಸಾರದ ಗುಟ್ಟನ್ನು ಎಷ್ಟು ಚೆನ್ನಾಗಿ ರಟ್ಟಾಗಿ ಆಗದಿರ ಕಾಪಾಡ್ಕೊಳ್ತಿದ್ಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಜಲಂಧರ ಒಂದು ಕಡೆ ತಪಸ್ಸು, ತುಳಸಿ ಮತ್ತೊಂದು ಕಡೆ ತಪಸ್ಸು. ಆದರೆ ಬ್ರಹ್ಮದೇವರು ತಪಸ್ಸಿಗೆ ಮೆಚ್ಚಿ ಬಂದರು, ವರವನ್ನು ಕೊಟ್ಬಿಟ್ರು. ಏನು ಕೊಟ್ಟರು ವರ? ನಿನ್ನ ಹೆಂಡತಿ ಪಾತಿವ್ರತೆಯಲ್ಲಿರುವ ತನಕ ನಿನಗೆ ಯಾರೂ ನಿನ್ನನ್ನು ಮರಣ ಹೊಂದಲಿಕ್ಕೆ, ನಿನಗೆ ಸಾವಿಗೆ ಅಥವಾ ನಿನ್ನನ್ನು ಅಪಜಯ, ಜಯನ, ನಿನ್ನಲ್ಲಿರ್ತಕ್ಕಂಥ ಜಯ, ನಿನ್ನಲ್ಲಿರೋ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಆಗದಿರೇ ಇರಲಿ ಅಂತ ಬ್ರಹ್ಮದೇವರು ಶಾಪ ಕೊಟ್ಟು, ಅಂದರೆ ಆ ವರವನ್ನು ಕೊಟ್ಟುಬಿಟ್ರು. ಬ್ರಹ್ಮದೇವರು ಕೊಟ್ಟಂಥ ಆ ವರದಿಂದ ಇಡೀ ಭೂಮಂಡಲವನ್ನು ಆವರಿಸ್ಬಿಡ್ತಾನೆ. ಅದಾದಮೇಲೆ ಮುಂದೆ ಇರ್ತಕ್ಕಂಥದ್ದು ಇನ್ನು ದೈವಭೂಮಿ, ದೇವರ ಸಾನ್ನಿಧ್ಯ, ಹಾಗೆ ದೈವಲೋಕಕ್ಕೂ ಕಾಲಿಡ್ತಾನೆ. ಯಾವಾಗ ದೇವರ ಲೋಕಕ್ಕೆ ಕಾಲಿಡ್ತಾನೋ ಫಸ್ಟ್ ಇಂದ್ರನ ಹತ್ರ ಹೋಗ್ತಾನೆ. ಇಂದ್ರ, ಚಂದ್ರ, ದೇವೇಂದ್ರ. ಆ ದೇವೇಂದ್ರನ ಹತ್ರ ಬಂದಾಗ ಎಲ್ಲರೂ ಬಂದು ಮಹಾವಿಷ್ಣು ಹತ್ರ ಮೊರೆ ಹೋಗ್ತಾರೆ. ಭಗವಂತ, ಜಲಂಧರ ಎಂಬತಕ್ಕಂಥ ರಾಕ್ಷಸ ಬಂದು ದೇವಲೋಕವನ್ನು ಸಹಿತ ಆಳಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಮ್ಮನ್ನೆಲ್ಲರೂ ಸೋಲಿಸೋದಕ್ಕೆ ಇಲ್ಲಿಗೂ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಈ ಸೃಷ್ಟಿನಲ್ಲಿ ಸೃಷ್ಟಿಕರ್ತನಾದಂಥ ಬ್ರಹ್ಮ ಶ್ರದ್ಧೆಯಿಂದ, ಭಕ್ತಿಯಿಂದ ತಪಸ್ಸನ್ನು ಮಾಡಿದ್ರೆ ಬೇಗ ಬಲಿತು ಬಿಡ್ತಾನೆ. ಬೇಡಿದ್ದನ್ನು ಅವ್ರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಬಿಡ್ತಾನೆ. ಇನ್ನು ಶಿವನೂ ಇದನ್ನೇ ಮಾಡ್ತಾನೆ. ಆದರೆ ಅಳೆದು ತೂಗಿ ಏನು ಬೇಕು ಬೇಡ, ಇದು ಸರಿ ತಪ್ಪು, ಇದನ್ನು ನೋಡ್ತಕ್ಕಂಥದ್ದು ವಿಷ್ಣುವಿನ ಕಾಯಕ. ಎಲ್ಲರೂ ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಕೇಳ್ಕೊಳ್ತಾರೆ. ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಕೇಳಿದಾಗ, ಇತ್ತ ಮನೆಯಲ್ಲಿ ತುಳಸಿ ಆರಾಧನೆ ಮಾಡುವಂಥ ಕಾಲ ಇದ್ದಾಗ ವಿಷ್ಣು ಹೇಳ್ತಾನೆ, ನೀವೆಲ್ಲ ನೆಮ್ಮದಿಯಾಗಿರಿ ಅಂತ ಹೇಳಿ ಅಭಯವನ್ನು ಕೊಟ್ಟು ವಿಷ್ಣು ಜಲಂಧರನ ವೇಷಧಾರಿಯಾಗಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಕಥಾಶ್ರವಣ, ಒಂದೊಂದು ಕಥೆ ಪುರಾಣಗಳಲ್ಲಿ ಒಂದೊಂದನ್ನು ಹೇಳ್ತಾ ಹೋಗ್ತಾರೆ. ಆದರೆ ಎಲ್ಲಕ್ಕೂ ಒಂದೇ, ಅದರ ಪದಗಳಲ್ಲಿರ್ತಕ್ಕಂಥ ಒಂದಷ್ಟು ಮರ್ಮ ಮಾತ್ರ ಬೇರೆ ಬೇರೆ ಆಗಿಬಿಡುತ್ತೆ. ಮಹಾವಿಷ್ಣು ಜಲಂಧರನ ವೇಷಧಾರಿಯಾಗಿ ತುಳಸಿಯ ಸಾನ್ನಿಧ್ಯಕ್ಕೆ ಬಂದ್ಬಿಡ್ತಾನೆ. ಯಾಕೆಂದರೆ ತುಳಸಿಯಲ್ಲಿರ್ತಕ್ಕಂಥ ಪಾತಿವ್ರತೆ ಅನ್ನೋದು ಏನಿದೆಯಲ್ಲ, ಅವಳ ಆಕೆಯಲ್ಲಿರ್ತಕ್ಕಂಥ ಆ ಒಂದು ಅದ್ಭುತವಾದಂಥ ಶಕ್ತಿ, ಅದನ್ನು ಹೊಡಿಬೇಕು. ಅದನ್ನು ಇರ್ತಕ್ಕಂಥ ಶಕ್ತಿಯನ್ನು ಕುಗ್ಗಿಸಿದ್ರೆ ಇತ್ತ ಶಿವನ ಸಾನ್ನಿಧ್ಯಕ್ಕೆ ಬಂದು ಕೈಲಾಸದತ್ತ ನಡೆದಿರ್ತಕ್ಕಂಥ ಜಲಂಧರ ಇದ್ದಾನಲ್ಲ, ಅವನ ಶಿರಚ್ಛೇದನ ಆಗಬೇಕು. ಅದಕ್ಕಾಗಿ ಮಹಾವಿಷ್ಣು ಏನು ಮಾಡ್ತಾನೆ, ತುಳಸಿಯ ವಾಸ್ತುಗೃಹಕ್ಕೆ ಬಂದು ತುಳಸಿಯ ಮುಂದೆ ನಿಂತುಕೊಳ್ತಾನೆ. ಅದು ಹೇಗೆ ಬರ್ತಾರೆ? ಜಲಂಧರನ ವೇಷಧಾರಿಯಾಗಿ ಬಂದ್ಬಿಡ್ತಾನೆ.
ಜಲಂಧರನ ವೇಷಧಾರಿಯಾಗಿ ಬಂದು ತುಳಸಿಯ ಮುಂಭಾಗ ನಿಂತಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಂಥ ಅನುಷ್ಠಾನಕ್ಕೆ ಭಗವಂತ ಹೇಗೆ ಒಲಿತಾನೋ, ಸದಾಕಾಲ ನಿನ್ನನ್ನೇ ಆರಾಧನೆ ಮಾಡುವಂತಹ ಭಗವಂತ ತನ್ನ ಪತಿಯ ರೂಪದಲ್ಲಿ ಬಂದಾಗ ಆಕೆಗೆ ಪತಿ ಯಾರು, ತನ್ನ ಗಂಡ ಯಾರು ಏನೂ ಅರಿವಾಗುವುದಿಲ್ಲ. ಆಕೆ ಮಹಾವಿಷ್ಣು ಪಾದವನ್ನು ಸ್ಪರ್ಶಿಸ್ಬಿಡ್ತಾಳೆ. ಪಾತಿವ್ರತೆ ಧರ್ಮ ಏನು ಗೊತ್ತಾ? 4 ಗೋಡೆ ಮಧ್ಯದಲ್ಲಿ ಸೆರೆಗೆ ಹಾಕ್ಕೊಂಡು ಇನ್ನೊಬ್ಬರನ್ನ ನೋಡ್ದಿರ, ಯಾವುದೇ ಕಾರಣಕ್ಕೂ ಪರಪುರುಷನ ಮುಟ್ಟದಿರ ಇರತಕ್ಕಂಥದ್ದು ಪಾತಿವ್ರತೆ ಧರ್ಮ ಅಂತ ಹೇಳುತ್ತೆ. ಹೀಗಿರಬೇಕಾದ್ರೆ ಯಾವಾಗ ವಿಷ್ಣು ಪಾದವನ್ನು ಮುಟ್ಟಿದ್ಲೋ, ಆ ವಿಷ್ಣುವಿನ ಪಾದ ಅನ್ನಲ್ಲಿ ದೇವರಾಗಿ ಬಂದಿಲ್ಲ, ಎಲ್ಲವೂ ಇಲ್ಲಿ ಜಗನ್ನಾಟಕ ಸೂತ್ರನಾದಂತಹ ಮಹಾವಿಷ್ಣು ಇಲ್ಲೊಂದು ದೊಡ್ಡದಾದಂತಹ ಅದ್ಭುತವಾದಂಥ ನಾಟಕ ನಡಿಬೇಕಾಗಿದೆ, ಅದರ ಸಂಹಾರ ಆಗಬೇಕಾಗಿದೆ. ಆಗ ವಿಷ್ಣು ಪಾದವನ್ನು ಮುಟ್ಟಿದಂತಹ ತುಳಸಿ ಆಕೆ ತನ್ನಲ್ಲಿರ್ತಕ್ಕಂಥ ಪಾತಿವ್ರತೆಯನ್ನು ಕಳ್ಕೊಂಡ್ಲು. ಅದಾದ ನಂತರ ಅಲ್ಲಿ ಶಿವ ಶಿರಶ್ಛೇದ ಮಾಡ್ದ. ಆ ಶಿರಶ್ಛೇದ ಮಾಡಿದಂಥ ತಲೆ ತುಳಸಿಯ ಮನೆ ಮುಂದೆ ಬಂದು ಬಿತ್ತು. ಅದಾದಮೇಲೆ ಮುಂದೇನಾಯಿತು? ನೀವು ಒಂದು ಸ್ವಲ್ಪ ಕಾಫಿ ಕುಡಿದು ಬನ್ನಿ, ಅಥವಾ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ನಾನು ನಿಮ್ಮೊಂದಿಗೆ ಇವತ್ತು ಲಕ್ಷಣವಾಗಿ ತುಳಸಿ ಪೂಜೆಯನ್ನು ಮಾಡೋಣ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು ತುಳಸಿ ದೇವಿಯ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿ, ತುಳಸಿ ಹಬ್ಬದ ಶ್ರೇಷ್ಠತೆ, ತುಳಸಿ ಹಬ್ಬದ ಹಿಂದೆ ಇರತಕ್ಕಂಥ ಒಂದಿಷ್ಟು ಕಥಾಶ್ರವಣವನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಅದರ ಜೊತೆಗೆ ತುಳಸಿಯ ವಿಶೇಷತೆ, ತುಳಸಿ ಪೂಜೆ ಯಾತಕ್ಕೆ ಬಂತು, ಇದೊಂದು ಗೋಪ್ಯತೆ ರಹಸ್ಯವಾಗಿ ಹಾಗೆಯೇ ಉಳಿದೋಯ್ತು. ಹೌದು. ಗಂಡ ಜಲಂಧರ ಬಂದ, ಮಹಾವಿಷ್ಣು ನೋಡ್ದ, ಅಂದರೆ ಇಲ್ಲಿ ಏನಾಗಬೇಕಾಗಿದೆ, ಜಲಂಧರನ ಅಂತ್ಯ ಆಯಿತು. ಹಾಗೆ ಆ ತುಳಸಿಯಲ್ಲಿರ್ತಕ್ಕಂಥ ಪಾತಿವ್ರತೆ ಅಂತಕ್ಕಂಥದ್ದು, ಆ ಪವಿತ್ರವಾಗಿರ್ತಕ್ಕಂಥ ಒಂದು ಶಕ್ತಿ ಅನ್ನೋದನ್ನು ಕುಗ್ಗಿದಾಗ ಅಲ್ಲಿ ಗಂಡ ಮರಣ ಹೊಂದ್ತಾನೆ. ಇದು ಹೀಗಾಯಿತು. ಇದಾದ ಮೇಲೂ ಸಹಿತ ಆ ಪಾತಿವ್ರತೆಯ ಒಂದಷ್ಟು ಶಕ್ತಿನೇ ತುಂಬಬೇಕಾದ್ರೆ ವಿಷ್ಣುವಿನ ಅನುಗ್ರಹ ಆಯಿತು, ಕೃಷ್ಣನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿಕ್ತು. ತುಳಸಿ ಸದಾಕಾಲ ಪೂಜನೀಯವಾದ ಸ್ಥಳಕ್ಕೆ ಅರ್ಹಳಾಗಿದ್ದಾಳೆ ಅಂಥೇಳಿ ಮಹಾವಿಷ್ಣು ಆಶೀರ್ವಾದದಿಂದ, ಜೊತೆಗೆ ವಿಷ್ಣುಗೆ ಒಂದು ಕಪ್ಪು ಶಿಲೆ ಕೃಷ್ಣಶಿಲೆ ಆಗೋಗ್ಲಿ ಅಂತ ತುಳಸಿ ಶಾಪ ಕೊಟ್ಟಿದ್ದರಿಂದ, ತುಳಸಿ ಶಾಪದಿಂದಲೇ ಸಾಲಿಗ್ರಾಮವಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದು. ಅದಾದ ನಂತರ ಮುಂದಿನ ಪರ್ಯಾಯ ಕಥೆಗಳು ಸಾಕಷ್ಟು ಇದೆ, ಅದೆಲ್ಲವನ್ನು ಮುಂದೆ ತಿಳಿತಾ ಹೋಗೋಣ. ಹಾಗೆ ತುಳಸಿ ಪೂಜೆಯ ಈ ಶುಭ ದಿನದಂದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಿತ ಬೃಂದಾವನಕ್ಕೆ ಇವತ್ತಿನ ದಿವಸ ಲಕ್ಷಣವಾಗಿ ಸುಣ್ಣ ಬಣ್ಣವನ್ನು ಮಾಡಿ ಸುಂದರವಾದಂಥ ಮುಖದ ಚಿತ್ರವನ್ನು ಬಿಡಿಸಿ ಅದರ ಮೇಲ್ಭಾಗದಲ್ಲಿ ತುಳಸಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಇಂದು ದಾತ್ರಿ ಅಂದರೆ ಅದು ಬೆಟ್ಟದ ನೆಲ್ಲಿಕಾಯಿ, ಆ ಬೆಟ್ಟದ ನೆಲ್ಲಿಕಾಯಿ ಕೊಂಬನ್ನು ಅದರಲ್ಲಿಟ್ಟು ಲಕ್ಷಣವಾಗಿ ಒಂದು ಚಪ್ರವನ್ನು ಹಾಕಿ ಕೃಷ್ಣನ ಮುಂದಿಟ್ಟು ಒಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾರೆ. ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಸಾಕಷ್ಟು ಶ್ರೇಯಸ್ಸಿದೆ. ಅಂತಹ ಶ್ರೇಯಸ್ಸನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ದಿನ ಈ ಶುಭ ದಿನ. ಕೆಲವರು ತುಳಸಿ ಪೂಜೆಯನ್ನು ಇವತ್ತು 2 ಭಾಗದಲ್ಲಿ ಮಾಡ್ತಾರೆ. ಅಂದರೆ ಬೆಳಿಗ್ಗೆನೇ ಮಾಡೋರು ಒಂದಷ್ಟು ಜನ, ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡ್ತಕ್ಕಂಥವ್ರು ಒಂದಷ್ಟು ಜನ. ಆ ಗೋಧೂಳಿ ಲಗ್ನದಲ್ಲಿ ಮಾಡುವಾಗ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಸುಮಂಗಲೆಯರನ್ನ ಮುತ್ತೈದೆಯರನ್ನ ಕರೆದು ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಮಾಡಿ ತುಳಸಿ ವಿವಾಹ ಅಂತ ಮಾಡಿ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡುವಂತಹದ್ದು ಒಂದಷ್ಟು ಕಡೆ ದೇಶಾಚಾರ ಪದ್ಧತಿ. ಇಲ್ಲಿ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಆಚರಣೆಯನ್ನು ಮಾಡ್ತಾರೆ, ಒಂದೊಂದು ಭಾಗದ ಅನುಷ್ಠಾನಗಳನ್ನು ಒಂದೊಂದು ಥರ ಮಾಡ್ತಾರೆ. ಆದರೆ ಎಲ್ಲೇ ಮಾಡಿದ್ರೂ ತುಳಸಿಗೆ ಮಾಡಬೇಕು. ಅದೇ ಹೇಳೋ ಪದ್ಧತಿ ಇದೆಯಲ್ಲ, ಹೇಳುವ ರೀತಿ ಸ್ವಲ್ಪ ಅಗ್ಮಯುಗ ಆಗೋದ್ರಿಂದ ಒಂದಷ್ಟು ಕಡೆ ಒಂದೊಂದು ತರಹ ಇರುತ್ತೆ. ಆದರೆ ತುಳಸಿ ಪೂಜೆ ಮಾತ್ರ ಇವತ್ತು ಮಾಡಲೇಬೇಕು. ಇದು ವಿಷ್ಣುವಿನ ಕೃಪಾಶೀರ್ವಾದದಿಂದ ಮತ್ತಷ್ಟು ವಿಶೇಷವಾದ ಶಕ್ತಿಯನ್ನು ಪಡಿತಾಳೆ ತಾಯಿ ತುಳಸಿ. ಅಂತಹ ಶಕ್ತಿಯನ್ನು, ಅಂತಹ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕರುಣಿಸಿದ್ರೂ ತುಳಸಿ ಮಹಾವಿಷ್ಣುವಿಗೆ ಕೃಷ್ಣಶಿಲೆಯಾಗು ಎಂಬತಕ್ಕಂಥ ಶಾಪವನ್ನು ಕೊಟ್ಟು ಬಿಡ್ತಾಳೆ. ನೋಡಿ, ಭಕ್ತೆಯಾಗಿ ಮಗಳಾಗಿ, ಮಗಳು ಅಂತಲೂ ಹೇಳ್ಬೋದು, ತಂದೆ ಅಂತ ಪ್ರೀತಿಸ್ತಿರ್ತಾಳೆ, ತಂದೆ ಅಂತ ಪೂಜಿಸ್ತಾ ಇರ್ತಾಳೆ ತುಳಸಿ. ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಾಗ ಒಬ್ಬ ಭಕ್ತನ ಮುಂದೆ ನಿಂತುಕೊಂಡಾಗ ಭಗವಂತ ಸಹಿತ ಹೇಗೆ ಆಶೀರ್ವದಿಸ್ತಾನೆ ನಿಮಗೆ ಗೊತ್ತಿದೆ. ಹಾಗೆ ನನ್ನ ಕುಲದೇವರು, ನನ್ನ ದೇವರು ಅನ್ನತಕ್ಕಂಥವ್ರಿಗೂ ಸಹಿತ ಶಾಪವನ್ನು ಕೊಡ್ತಾಳೆ ತುಳಸಿ. ಅಂದರೆ ತುಳಸಿಯ ಮಾತಿಗೆ ನಿಂತ ಶಕ್ತಿ ಇದೆ, ಅದನ್ನು ಯೋಚನೆ ಮಾಡಬೇಕು. ಇರಲಿ, ಅದನ್ನೆಲ್ಲದರಲ್ಲೂ ನಿಮಗೆ ಅನುಕೂಲ ಆಗಲಿ, ನಿಮಗೆ ಶ್ರೇಯಸ್ಸಾಗಲಿ. ಪ್ರತಿಯೊಬ್ಬರೂ ಇವತ್ತು ತಪ್ಪದೀರ ಕಿರು ದೀಪಾವಳಿನ ಆಚರಣೆ ಮಾಡಿ ಮನೆಯ ಸುತ್ತಮುತ್ತ ಎಲ್ಲ ದೀಪಗಳನ್ನು ನಡೆಸಿ, ತುಳಸಿ ಗಿಡದ ಸಾನ್ನಿಧ್ಯದಲ್ಲಿ ದೀಪವನ್ನು ನಡೆಸಿ, ಹಚ್ಚಿರುವ ದೀಪ ಜಗತ್ತು, ನಿಮ್ಮ ಕುಟುಂಬ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಂಧಕಾರವನ್ನು ದೂರ ಮಾಡಲಿ, ಆ ದೀಪದ ಶಕ್ತಿ ನಿಮ್ಮೆಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇನ್ನು ಈ ದಿನದ ಪಂಚಾಂಗ ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಿಡುತ್ತೆ ಭಾನುವಾರ.
ವಸಂತ ಮಾಧವನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಯಾರಿಗೆ ವಿವಾಹ ಆಗಿಲ್ಲ, ಗಂಡಾಗಲಿ ಹೆಣ್ಣಾಗಲಿ, ಗಂಡ್ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಿಲ್ಲ, ಮದುವೆಗೆ ವಧು ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಣ್ಣೀರಿಡ್ತಿದ್ದೀರಿ. ಅಥವಾ ಜಾತಕಗಳಲ್ಲಿ ಒಂದಷ್ಟು ದೋಷ ಇದೆ, ಆ ದೋಷದಿಂದ ಸಂಬಂಧ ಗಟ್ಟಿ ಆಗ್ತಿಲ್ಲ, ಅದು ನಿಮಗೆ ಗೊತ್ತಾಗ್ತಾ ಇದೆ. ಹಾಗೆ ಹೆಣ್ಣು ಮಕ್ಕಳಿಗೆ ಬಹಳ ಸುಂದರವಾಗಿದ್ದಾರೆ, ಲಕ್ಷಣವಾಗಿದ್ದಾರೆ, ಜ್ಞಾನವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಸಾಕಷ್ಟು ವಿದ್ಯೆ ಅಪಾರವಾದಂಥ ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ದಾರೆ, ಆದರೆ ಮದುವೆಗೆ ವರ ಸಿಗ್ತಾ ಇಲ್ಲ. ವಧು ವರ ಇಬ್ಬರಲ್ಲೂ ಇರುವಂತಹ ಸಮಸ್ಯೆ. ಇದು ಒಂದು ಪಕ್ಕಕ್ಕಿಟ್ರೂ ಮದುವೆ ಆಗಿರ್ತಕ್ಕಂತಹ ಗಂಡ ಹೆಂಡತಿಯರಿಗೆ, ದಂಪತಿಗಳಿಗೆ ನೆಮ್ಮದಿ ಇಲ್ಲದಂಥ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಿ. ಎಷ್ಟೋ ಕುಟುಂಬಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಂಡಿದೆ. ಅಂಥವ್ರಿಗೋಸ್ಕರನೇ ಈ ಓಕಳಿ ಆಡಿಸುವಂಥ ಪದ್ಧತಿ ಇದೆ. ಅದನ್ನು ವಸಂತ ಮಾಧವ ನಾರಾಯಣನ ವಿಶೇಷವಾದಂಥ ಆರಾಧನೆ ಇದೆ. ಅದು ಲಕ್ಷ್ಮೀ ಸಮೇತ ಭೂವರಹಸ್ವಾಮಿಯ ಆ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇದೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು, ಅಂದರೆ ಹುಣ್ಣಿಮೆಯ ಹಿಂದಿನ ದಿವಸ, ಆಗಲೂ ಹುಣ್ಣಿಮೆಯ ಬೆಳಕು ಅಲ್ಲಿದೆ. ಅದಕ್ಕೋಸ್ಕರನೇ ಅತ್ಯದ್ಭುತವಾದಂತಹ ಒಳ್ಳೆಯ ಮುಹೂರ್ತದಲ್ಲಿ, ಆ ಮುಹೂರ್ತದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಭಗವಂತನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಭೂವರಹಸ್ವಾಮಿ ಸಾನ್ನಿಧ್ಯದಲ್ಲಿ ವಸಂತ ಲಕ್ಷ್ಮೀನಾರಾಯಣರ ಆರಾಧನೆ ನಡೀತಿದೆ. ಇದಕ್ಕೆ ತಾವು ಸಂಕಲ್ಪ ಮಾಡಿಸಿ, ಏಕೆಂದರೆ ಇದನ್ನು ಪ್ರತ್ಯೇಕವಾಗಿ ಮಾಡಿಸ್ಬೇಕಂದ್ರೆ ಬಹಳಷ್ಟು ದುಬಾರಿ, ತುಂಬ ಖರ್ಚು ವೆಚ್ಚ ಇದೆ. ಆದರೆ ಇಂತಹ ಅದ್ಭುತವಾದಂಥ ಸಾನ್ನಿಧ್ಯಗಳಲ್ಲಿ ಪೂಜೆ ನಡೆಯುವಾಗ ಚಿಕ್ಕದಾದಂತಹ ಒಂದಷ್ಟು ಕಾಣಿಕೆಯನ್ನು ಕಟ್ಟಿ ನಾವು ಸಹಿತ ಆ ಸೇವೆಯಲ್ಲಿ ಪಾಲ್ಗೊಳ್ಬೋದು. ಅಂತಹ ಅದ್ಭುತವಾದಂಥ ಸುಂದರ ಕ್ಷಣಗಳು, ಅದರಲ್ಲೂ ಅದೃಷ್ಟ ಎಂಬಂತೆ ಒಂದು ಗ್ರಹಣವೋ ಅಥವಾ ಒಂದು ಗ್ರಹದೋಷವೋ ಬಂದಂಗೆ ನಾನು ನಿಮಗೆ ಕೊಟ್ಟಂತಹ ಮೊಬೈಲ್ ನಂಬರ್ಗೆ ಒಂದು ದೋಷ ನೆನೆ ಎದುರಾಗಿತ್ತು. ಆ ದೋಷ ಎದುರಾಯಿತು ಅಂತ ಗೊತ್ತಾದ ತಕ್ಷಣವೂ ನಾನು ನಿಮಗೆ ಹೇಳಿದೆ, ಅಯ್ಯೋ ಹಿಂಗಾಯ್ತಂತೆ ಅಂತ. ಆ ದೋಷ ಹೇಗೆ ಬಂತು ಹಾಗೆ ಅದು ದೂರ ಆಯಿತು. ಈಗ ಆ ನಂಬರು ಚಾಲ್ತಿಗೆ ಬಂದಾಯಿತು. ಯಾವ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕು ಇದನ್ನು ಒಂದು ಸತಿ ನೋಡ್ಕೊಂಬಿಡಿ. ಯಾಕೆಂದರೆ ಶನಿವಾರ ಭಾನುವಾರ ಎರಡೇ ದಿವಸ ಇರತಕ್ಕಂಥದ್ದು. 9742690055 9742690055 9742690055 ಈ ನಂಬರ್ಗೆ ಯಾರು ಪೂಜೆಗೆ ಕೂತ್ಕೊಳ್ಳಿಕ್ಕೆ, ಹೆಣ್ಣಾಗಲಿ ಗಂಡಾಗಲಿ, ಅಥವಾ ಗಂಡಿನ ತಂದೆ ತಾಯಿ ಹೆಣ್ಣಿನ ತಂದೆ ತಾಯಿ, ಯಾರೊಬ್ಬರು ಆ ಪೂಜೆ ಕೂತ್ಕೋಬೇಕಾದ್ರೆ ಒಂದು ಕುಟುಂಬದಿಂದ ಇಬ್ಬರು ಮಾತ್ರ ದೇವರ ಸಮೀಪದಲ್ಲಿ ಕೂತು ಪೂಜೆಗೆ ಅರ್ಹವಿದೆ. ಯಾಕೆಂದರೆ ಪರಿವಾರದಲ್ಲಿ ನಾವು 10 ಜನ ಇದ್ದೀವಿ ಅಂದಾಗ 10 ಜನನೂ ಬಂದರೆ ಅಲ್ಲಿ ಕೂಡಿಸಿ ಪೂಜೆ ಮಾಡಿಸೋಷ್ಟು ವ್ಯವಸ್ಥೆ ಅಲ್ಲಿಲ್ಲ. ಅದರಿಂದ ಏನು ಮಾಡಬೇಕು, ಯಾರು ಪೂಜೆಗೆ ಕೂತ್ಕೊಳ್ಳುವಂತಹವರಿದ್ದಾರೆ, ಯಾಕೆಂದರೆ ಪೂಜೆ ಕೂತ್ಕೊಳ್ಳೋರು ಹೆಸರು ಯಾಕೆ ಬರೆಸಬೇಕು ಅಂದರೆ ಅವರಿಗೆ ಕಂಕಣದ ವ್ಯವಸ್ಥೆ ಆಗಬೇಕು, ಅವರಿಗೆ ಪ್ರತ್ಯೇಕವಾಗಿ ಪ್ರಸಾದದ ವ್ಯವಸ್ಥೆ ಆಗಬೇಕು, ಅವರಿಗೆ ಆ ಅಭಿಷೇಕದ ವಿಶೇಷವಾಗಿರ್ತಕ್ಕಂಥ ತೀರ್ಥವನ್ನು ಕೊಡಬೇಕು. ಅದಕ್ಕಿಂತ ಮುಖ್ಯವಾಗಿ ಇದೆಲ್ಲ ಆದ ನಂತರ ಆ ಇಡ್ತಕ್ಕಂಥ ಕಳಶದಲ್ಲಿ ಇಡ್ತಕ್ಕಂಥ ಜಲ, ಅದನ್ನು ಅವರ ಸ್ನಾನಕ್ಕೆ ಒಂದು ಚೊಂಬು ನೀರು ಅವರಿಗೆ ಸ್ನಾನಕ್ಕೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ನಾನಾ ಮೂಲಿಕೆಗಳು, ಆ ಗಿಡಮೂಲಿಕೆಗಳಿದೆಯಲ್ಲ, ಇದೆಲ್ಲದರ ಜೊತೆಗೆ ವಸಂತ ಮಾಧವನ ಆ ವಿಶೇಷವಾಗಿರ್ತಕ್ಕಂಥ ನೀರು, ಆ ವಸಂತ ಓಕಳಿ ನೀರಿದೆಯಲ್ಲ, ಅದು ಮೈಮೇಲೆ ಬಿತ್ತು ಅಂದರೆ ಚರ್ಮ ಕಾಯಿಲೆ ಎಂಬತಕ್ಕಂಥದ್ದು ದೂರ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಚರ್ಮ ಕಾಯಿಲೆಗಳಿಂದ ಒದ್ದಾಡ್ತಾ ಇರ್ತೀರಿ, ಆ ಚರ್ಮ ಕಾಯಿಲೆಯಿಂದ ಹೊರಗಡೆ ಬರಲಿಕ್ಕಾಗದಿರೋ ಒದ್ದಾಡ್ತೀರಿ. ಅಂತಹವ್ರಿಗೂ ಸಹಿತ ಈ ವಸಂತ ಮಾಧವನ ವಿಶೇಷವಾಗಿರ್ತಕ್ಕಂಥ ಆ ತೀರ್ಥ ಜಲ ಮೈಮೇಲೆ ಬಿದ್ದರೆ ಎಷ್ಟೋ ಪುಣ್ಯ ಇದೆ. ಹಾಗಾಗಿ ದಂಪತಿಗಳು ಹಸನ್ಮುಖಿಯಾಗಿ ನಾವು 60 ವರ್ಷ ಆಗಿದೆ ಈಗಲೂ ನಾವು ಕೂತಿ ಪೂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆರೋಗ್ಯಕರವಾದ ಬೆಳವಣಿಗೆ ಅದು. ಅದಕ್ಕೆ ಈ ವಸಂತದ ನೀರು ಯಾವಾಗ ಹಾಕ್ತಾರೆ? 60 ವರ್ಷ ಶಾಂತಿಯಲ್ಲಿ ಹಾಕ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಹಿಂದೆಲ್ಲ ಮದುವೆ ಅಂತ ಆದರೆ ಮದುವೆ ಆದ ಮಾರನೇ ದಿವಸ ಓಕ್ಲಿ ಆಡಿಸೋರು. ಆ ಓಕ್ಲಿಯಲ್ಲಿ ಬೀಳೋದು ಏನು ನೀರು? ಅರಿಶಿನ, ಸುಣ್ಣ, ಸುಗಂಧ ದ್ರವ್ಯಗಳು, ವನಸರಿಗಳು, ಇದೆಲ್ಲವೂ ಅದರಲ್ಲಿ ಮಿಶ್ರಿತವಾಗ್ತಿತ್ತು. ಆದರೆ ಅದು ಕಾಲಕ್ರಮೇಣ ಎಲ್ಲ ಬಿಡ್ತಾ ಬರೀ ಅರಿಶಿನ ಸುಣ್ಣ ಸೇರಿಸಿ ಓಕ್ಲಿ ನೀರು, ಕೆಂಪು ನೀರು ಮಾಡಿ ಅದರಲ್ಲಿ ಹೆಣ್ಣು ಗಂಡನ್ನು ಸ್ನಾನಕ್ಕೆ ವ್ಯವಸ್ಥೆ ಮಾಡೋರು. ಆದರೆ ವಸಂತ ಲಕ್ಷ್ಮೀನಾರಾಯಣರ ವಿಶೇಷವಾದ ಆರಾಧನೆಯಲ್ಲಿ ಸಾಕಷ್ಟು ವನಸರಿಗಳನ್ನು, ಗಿಡಮೂಲಿಕೆಗಳನ್ನು ಒಂದು ಕಡೆ ಸೇರಿಸಿ ಅದ್ಭುತವಾದಂತಹ ಒಂದು ಕೊಡವನ್ನು ತಯಾರು ಮಾಡಿ ಅದಕ್ಕೆ ವಿಶೇಷವಾದ ಪೂಜೆ, ಅದಕ್ಕೆ ಸಂಬಂಧಪಟ್ಟ ಹೋಮ ಯಜ್ಞಾದಿಗಳನ್ನು ನಡೆಸಿ ಪೂರ್ಣಾಹುತಿ ಆದ ನಂತರ ಯಾರು ಸಂಕಲ್ಪವನ್ನು ಮಾಡಿಸ್ತೀವಿ, ಹತ್ತಿರ ಕೂತ್ಕೊಂಡಿರ್ತೀರಿ, ಸಂಕಲ್ಪ ಮಾಡ್ಸೋಕ್ಕೆ ಒಂದು ಕುಟುಂಬದಿಂದ ಇಬ್ಬರನ್ನ ಮಾತ್ರ ಅಲ್ಲಿ ಹತ್ತಿರ ಕೂಡ್ಸೋಕ್ಕೆ ಅವಕಾಶ ಇದೆ. ಉಳಿದಿರ್ತಕ್ಕಂಥವ್ರಿಗೆ ಬರೀ ಪ್ರೋಕ್ಷಣೆ ಮಾತ್ರ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಆದಷ್ಟು ಬೇಗ ನಿಮ್ಮ ಹೆಸರನ್ನು ವಾಟ್ಸಪ್ಪಲ್ಲಿ, ನಿಮ್ಮ ನಕ್ಷತ್ರ, ಹೆಸರು, ನಿಮ್ಮ ಫೋನ್ ನಂಬರು ಇದನ್ನು ಕಳಿಸಿ, ಅಥವಾ ಒಂದು ಹಾಯ್ ಅಂತ ಈ ನಂಬರ್ಗೆ ಮೆಸೇಜ್ ಮಾಡಿ ಇದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ವಿಚಾರಣೆಗಳನ್ನು ನಿಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಿಳಿಸಿರುವ ಹಾಗೆ ಇವತ್ತಿನ ದಿವಸ ಗುರೂಜಿಯವರು ನೇರ ಪ್ರಸಾರದ ನಂತರ 10:30 ಸರಿಸುಮಾರು ಸಮಯಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನಕ್ಕೆ. ತಾಯಿಯ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವದವಾಗಿ ನಿಮಿತ್ತವಾಗಿ ನಡೀತಾ ಇರತಕ್ಕಂಥ ಕೇರಳ ಶೈಲಿಯ ಆಗಮಶಾಸ್ತ್ರದ ಪ್ರಕಾರ ಅವರ ಒಂದು ಯಾವ ರೀತಿ ಪೂಜಾನುಷ್ಠಾನಗಳನ್ನು ನಿರ್ವಹಿಸ್ತಾರೋ ಆ ಒಂದು ರೀತಿಯ ಪ್ರಕಾರ ನಡೀತಾ ಇರತಕ್ಕಂಥ ಲಕ್ಷ ಕುಂಕುಮಾರ್ಚನೆ ಹಾಗೂ ಮಹಾರುದ್ರ ಹವನದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಜಾಗ ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆ ಮೆಟ್ಲು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ನೇರ ಪ್ರಸಾರ ಅಂದರೆ ಈಗ ನೇರ ಪ್ರಸಾರ ಮುಗಿದು 10:30 ಸಮಯಕ್ಕೆ ಗುರೂಜಿಯವರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಶುಕ್ರವಾರ ವನದುರ್ಗಾ ದೇವಿಯ ದರ್ಶನವನ್ನು ಮಾಡೋಣ. ನಮ್ಮೆಲ್ಲರ ಪಾಪಗಳನ್ನು ಕೂಡ ನಾಶವಾಗ್ತಕ್ಕಂಥ ಆ ಒಂದು ಸಾನ್ನಿಧ್ಯ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ. ತಾಯಿಯ ದರ್ಶನ ಸರ್ವ ಪಾಪ ನಾಶನ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದ. ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ ಪಂಚಾಂಗ ಶ್ರವಣವನ್ನು ಮುಂದುವರಿಸೋಣ. ಖಂಡಿತ ಪಂಚಾಂಗ ಶ್ರವಣ ಇದು ಬೇಕೇ ಬೇಕು. ಪ್ರತಿನಿತ್ಯದ ಕಾಯಕ, ಬೆಳಗಿನ ಶುಭ ಮುಹೂರ್ತ, ಯಾವ ನಕ್ಷತ್ರದಿಂದ ಯಾವ ರಾಶಿಯಿಂದ ಅಥವಾ ಯಾವ ಒಂದು ಮುಹೂರ್ತದಲ್ಲಿ ನಾವು ಪ್ರಾರಂಭಿಸಬೇಕು, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನೇ ಎದುರು ಸಹಿತ ಅದಕ್ಕೊಂದು ಮುಹೂರ್ತ ಬಲ ಅಂತಿದೆ. ಆ ಮುಹೂರ್ತಕ್ಕಂಥದ್ದು ಒಂದು ಶಕ್ತಿ ಇದೆ. ಅದೇನು ಎಂಬತಕ್ಕಂಥದ್ದನ್ನು ಈಗ ತಿಳ್ಕೊಳ್ಳೋಣ. ಯಾಕೆಂದರೆ ಪಂಚಾಂಗ ಕೈಲಿ ಹಿಡಿದು 8 ನಿಮಿಷ ಪಂಚಾಂಗ ಕೈಯಲ್ಲೇ ಇದ್ದರೂ ವಿಚಾರಗಳೆಂಬತಕ್ಕಂಥದ್ದು ಅಷ್ಟಿರುತ್ತೆ. ನಿನ್ನೆ ಸಣ್ಣದಾದಂಥ ರೀತಿಯ ವಾಟ್ಸಪ್ ತೊಂದರೆ ಕೊಟ್ಟಿದ್ದು ಶುರುವಾಗಿದ್ದು ಪುನಃ ವಾಟ್ಸಪ್ ಅದನ್ನು ಓಪನ್ ಮಾಡಲಿಕ್ಕೆ ಸಂಜೆ 4 ಗಂಟೆ ಆಯಿತು. ಆದರೆ 4 ಗಂಟೆ ತನಕ ಆ ಟೆಕ್ನಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅದಕ್ಕೆ ಪಟ್ಟ ಶ್ರಮ ಇದೆಯಲ್ಲ. ಯಾಕೆಂದರೆ ಒಂದಷ್ಟು ಜನ ತಾವು ರಿಕ್ವೆಸ್ಟ್ ಕಳಿಸಿದ್ರಿ, ನಾವು ಪೂಜೆಗೆ ಬರ್ತೀವಿ, ನಾವು ಸೇವೆಗೆ ಬರ್ತೀವಿ, ನಮ್ಮ ಪೂಜೆ ಕೂತ್ಕೊಳ್ಳಿಕ್ಕೆ ನಮ್ಮ ಹೆಸರು ಗೋತ್ರ ನಕ್ಷತ್ರ ಇದು, ನಾವು ಬಂದು ಪೂಜೆ ಕೂತ್ಕೊಳ್ಬೇಕು, ಅಥವಾ ನಾವು ಆಶ್ರಮಕ್ಕೆ ಪಾಪ ಒಬ್ಬರು ಭಕ್ತರು ಆಶ್ರಮಕ್ಕೆ ನಾಳೆ ದಿವಸ ಅನ್ನದಾಸೋಹಕ್ಕೆ ಸಂಬಂಧಪಟ್ಟಾಗ ನಾವು ಒಂದು 2 ಮೂಟೆ ಅಕ್ಕಿ ಕಳಿಸ್ತೀವಿ, ಒಂದಷ್ಟು ಹುಣಸೆಹಣ್ಣು ಕಳಿಸ್ತೀವಿ, ಒಂದಷ್ಟು ತರಕಾರಿ ಕಳಿಸ್ತೀವಿ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದು ಬರೆದಿರ್ತಕ್ಕಂಥದ್ದು ಮೊದಲನೇ ದಿವಸ. ಆದರೆ ನಾವು ವಾಟ್ಸಪ್ ನೋಡ್ಕೊಳ್ಳೋಕ್ಕಾಗಿರಲಿಲ್ಲ, ಈ ಕೆಲಸದ ಭರಾಟೆ. ನಾನು ರಾತ್ರಿ ಬಂದಾಗಲೂ 2 ಗಂಟೆ. ನಿನ್ನೆ ನಾವು ಹೊರಟಿದ್ದು ವಿಶೇಷವಾಗಿರ್ತಕ್ಕಂಥ ನೀಲಗಿರಿ ಕಾವು, ಏನದು ನೀಲಗಿರಿ ಕಾವಲು. ನೀಲಗಿರಿ ಕಾವಲು, ನೀಲಗಿರಿ ಕಾವಲಿಂದ ಜಾವಗಲ್ ಹತ್ರ ಇರುವಂಥ ಜಾವಗಲ್ ಹತ್ರ ಇರತಕ್ಕಂಥ ನೀಲಗಿರಿ ಕಾವಲಿಂದ ನಾನು ಬಂದದ್ದು ಮಧ್ಯರಾತ್ರಿ 2 ಗಂಟೆಗೆ ಬೆಂಗಳೂರು. ನಾನು ನನ್ನ ಕ್ಯಾಮ್ರಾ ತಂಡ ಎಲ್ಲ ಬಂದಿದ್ದು ಮಧ್ಯರಾತ್ರಿ 2 ಗಂಟೆಗೆ. 2 ಗಂಟೆಗೆ ಬಂದರೂ ನೋಡಿ ನಾವು ಹೀಗೆ ಬಂದು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀವಿ. ಇದು ನೇರ ಪ್ರಸಾರ. 2 ಗಂಟೆ ಆಗಲಿ 3 ಗಂಟೆ ಆಗಲಿ, ಎಷ್ಟೋ ಸತಿ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಗೆ ಬಂದರೂ ನಿಮ್ಮ ಮುಂದೆ ನಾವು ಬಂದು ಬೆಳಗ್ಗೆ ಕೂತ್ಕೊಳ್ಳೇಬೇಕು. ಯಾಕೆಂದರೆ ಈ 1.5 ಗಂಟೆ ಅಮೂಲ್ಯವಾಗಿರ್ತಕ್ಕಂಥದ್ದು. ಮಹರ್ಷಿವಾಣಿ ಕಾರ್ಯಕ್ರಮದ ಒಂದೊಂದು ಸೆಕೆಂಡು ಸಹಿತ ಎಷ್ಟೋ ಜನ ಅದನ್ನು ಆನಂದಿಸ್ತೀರಿ, ಆಹ್ಲಾದಿಸ್ತೀರಿ, ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ತೀರಿ. ಜೊತೆಗೆ ಎಲ್ಲರೂ ಸಹಿತ ನಿಮ್ಮ ಎದೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನಮಾನ ಇದೆಯಲ್ಲ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ತೂಕವನ್ನು ನಾವು ಮತ್ತಷ್ಟು ವೃದ್ಧಿಸಬೇಕೇ ವಿನಃ ಅದನ್ನು ಕ್ಷೀಣಿಸಬಾರ್ದು. ಹಾಗಾಗಿ ಅಮೂಲ್ಯವಾಗಿರ್ತಕ್ಕಂಥ ಸಮಯದಲ್ಲಿ ಎಲ್ಲ ವಿಚಾರಗಳೂ ಬೇಕು. ದೇವತಾರಾಧನೆ ಬೇಕು, ಪೂಜೆ ಬೇಕು, ಸಮಾಜಕ್ಕೆ ಬೇಕಾದ್ದು ಬೇಕು, ಒಂದು ಹೆಣ್ಣುಮಗಳು ಹೇಗಿರಬೇಕು ಅದಿರಬೇಕು. ಎಲ್ಲ ವಿಚಾರಗಳನ್ನು ತಿಳಿಸೋದ್ರಲ್ಲಿ ಕ್ರಮ ಇದ್ದರೆ ಮಾತ್ರ ಕ್ರಮ. ಹಾಗಾಗಿ 8:15 ನಿಮಿಷ, 8 ಅಂದರೆ 10-12 ನಿಮಿಷ ಆಗೋಯ್ತು ಪಂಚಾಂಗ ಕೈಯಲ್ಲಿ ಬಂದು. ಈಗ ಪಂಚಾಂಗ ಶುರು ಮಾಡೋಣ. ಜೊತೆ ರಾಶಿಫಲ ತಿಳಿಸ್ಬೇಕಲ್ಲ ಇರಲಿ. ಯಾಕೆಂದರೆ ತುಳಸಿ ಆವಾಹನೆ ಇರೋದ್ರಿಂದ ಏನೇನು ಬರಬೇಕು ಅಂತಿದೆಯೋ, ಏನೇನು ಇವತ್ತು ತಿಳಿಸ್ಬೇಕು ಅಂತ ಭಗವಂತ ಹೇಳಿದ್ದಾನೋ ಅದನ್ನೇ ಮಾಡ್ತೀನಿ ನಾನು. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷ 24/11/2023 ಶುಕ್ರವಾರ ದ್ವಾದಶಿ ರೇವತಿ ನಕ್ಷತ್ರ. ಇವತ್ತು ಮಹಾನಕ್ಷತ್ರ ಉತ್ವಾನ ದ್ವಾದಶಿ, ಜೊತೆಗೆ ಪ್ರದೋಷ ಪೂಜೆ, ಜೊತೆಗೆ ತುಳಸಿ ಪೂಜೆ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಒಂದು ಕಡೆ ವಿಷ್ಣುದೇವರ ಆರಾಧನೆ, ಒಂದು ಕಡೆ ಶಿವನ ಆರಾಧನೆ, ಮತ್ತೊಂದು ಕಡೆ ಇರ್ತಕ್ಕಂತಹ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಇವತ್ತು ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ, ಇವತ್ತಿನ ಭೂಮಿ ಪೂಜೆ ಆಗಲಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟದ್ದಾಗಲಿ ಎಂತಹ ದೋಷಗಳಿದ್ದರು ದೋಷಗಳಿಂದ ಮುಕ್ತರಾಗಲಿಕ್ಕೆ ಬಹಳ ವಿಶೇಷವಾದ ದಿನ. ಯಾಕೆಂದರೆ ದೋಷ ದೂರ ಆದಮೇಲೆ ಈ ಒಂದು ತುಳಸಿ ದೇವಿಗೆ ಮತ್ತಷ್ಟು ವಿಶೇಷವಾದಂಥ ಸ್ಥಾನಮಾನ ಸಿಕ್ಕಿದ್ದು. ಆಕೆ ಪಾತಿವ್ರತೆ ನಿಜ, ಆಕೆಯಲ್ಲಿದ್ದಂತಹ ಅಂತಹ ಒಂದು ವಿಶೇಷವಾದ ಶಕ್ತಿ ನಿಜ. ಆದರೆ ಅದಕ್ಕೂ ಒಂದು ಕೊನೆ ಆಗೋಯ್ತಲ್ಲ. ಅದಾದ ಮೇಲೂ ಸಹಿತ ಒಂದು ದೈವದತ್ತವಾದಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಸಿಕ್ಕಿದ್ದು ಹೇಗೆ? ಮಹಾವಿಷ್ಣುವಿನ ಅನುಗ್ರಹದಿಂದ. ಅಂಥ ವಿಷ್ಣುವಿನ ಅನುಗ್ರಹ ಕೊಡುವಂಥ ವಿಷ್ಣುಗೆರೆ ಶಿಲೆ ಆಗು ಅಂಥೇಳಿ ಶಾಪವನ್ನು ಕೊಟ್ಟಲಲ್ಲ ತುಳಸಿ. ಅಲ್ಲಿಗೆ ಯಾರು ದೊಡ್ಡವರು? ತುಳಸಿ ದೊಡ್ಡವಳು ಅಂದ್ಕೋಬೇಕಾ ಅಥವಾ ವಿಷ್ಣು ದೊಡ್ಡವನು ಅಂದ್ಕೊಳ್ಬೇಕಾ? ಎಲ್ಲಕ್ಕಿಂತ ಮುಖ್ಯವಾಗಿ ಆ ನಡೆ ದೊಡ್ಡದು.
ಆ ಕ್ಷಣ ಅದಕ್ಕೆ ಹೇಳೋದು, ಸಾಕಷ್ಟು ಬಾರಿ ಹೇಳ್ತಿರ್ತಾನೆ, ನೀವು ಒಮ್ಮೆ ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಪುನಃ ಬಾ ಅಂದರೆ ಅಥವಾ ಮೂಗನ್ನು ಸೇರಿಸ್ತೀನಿ ಅಂದರೆ ಅಲ್ಲಿ ಮೂಗು ಬರೋದಿಲ್ಲ. ಅಥವಾ ಅಂಗೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಕನ್ನಡಿ, ಚೆನ್ನಾಗಿರ್ತಕ್ಕಂಥ ಸುಂದರವಾದಂಥ ಕನ್ನಡಿನ ನನ್ನ ಕೋಪಕ್ಕೆ ಕನ್ನಡಿನ ಹೊಡೆದಾಕಿದೆ ಅಂದರೆ ಪುನಃ ಆ ಕನ್ನಡಿನ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಹೊಡೆದಿರೋ ಕನ್ನಡಿನ ಮನೆಗೆ ಇಟ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲ ಒಂದು ವಿಚಾರಗಳು ಸಹಿತ ಆಯಾ ಕಾಲದಲ್ಲಿ ನಾವು ಹೇಗೆ ಬದುಕಬೇಕು, ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ಹಿರಿಯರು ಹೇಳಿದ್ದಾರೆ. ಆ ತಾಳ್ಮೆ ನಮ್ಮಲ್ಲಿದ್ದರೆ ಇಂತಹ ಸ್ಥಾನಮಾನ ಎಲ್ಲರಿಗೂ ಸಿಗುವಂಥದ್ದೇ. ಹಾಗಾಗಿ ತುಳಸಿ ದಾಮೋದರರ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿಯನ್ನು ಆರಾಧನೆ ಮಾಡತಕ್ಕಂತಹ ಈ ಶುಭಗಳಿಗೆ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ತಾವೆಲ್ಲರೂ ಸಹಿತ ಸಿದ್ಧತೆ ಮಾಡ್ಕೋಬೇಕಾದ್ದೇನು ಗೊತ್ತಾ? 16 ದೀಪ, 21 ದೀಪ ಅಥವಾ 108 ದೀಪಗಳನ್ನು ಹಚ್ಚಿ ಲಕ್ಷ ದೀಪೋತ್ಸವ ಆಚರಣೆ ಮಾಡುವಂಥ ದಿನ ಅಂತಲೂ ಹೇಳ್ತಾರೆ. ಅದರಲ್ಲೂ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಶಿವ ಸಾನ್ನಿಧ್ಯದಲ್ಲಿ ಇವತ್ತು ದೀಪೋತ್ಸವದ ಕಲರವ ಬಹಳ ವಿಶೇಷವಾಗಿರುತ್ತೆ. ಒಂದು ವಿಷ್ಣು ದೀಪ, ಇನ್ನೊಂದು ಶಿವದೀಪ. ವಿಷ್ಣು ದೀಪ ಅಂತಲೂ ಆಚರಣೆ ಮಾಡ್ತಾರೆ, ಶಿವದೀಪ ಅಂತಲೂ ಆಚರಣೆ ಮಾಡ್ತಾರೆ. ಅದರಲ್ಲೂ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಗೋವುಗಳನ್ನು ಮನೆಗೆ ಕರೆತಂದು ಲಕ್ಷಣವಾಗಿ ದೇವರ ಪ್ರಾರ್ಥನೆ ಮಾಡಿ ಗೋವಿನ ಸಮ್ಮುಖದಲ್ಲಿ ತುಳಸಿ ಪೂಜೆಯನ್ನು ಆಚರಣೆ ಮಾಡುವಂಥ ವಿಶೇಷವಾದಂಥ ದಿನ. ಒಂದು ಕಡೆ ವಿಶ್ವಮಾತೆ ಗೋಮಾತೆಯ ಆರಾಧನೆ, ಮತ್ತೊಂದು ಕಡೆ ಅದ್ಭುತವಾದಂಥ ಇಡೀ ವಾಸ್ತುವನ್ನೇ ಸಂರಕ್ಷಣೆ ಮಾಡ್ತಕ್ಕಂಥ, ಕುಟುಂಬ ಸಂರಕ್ಷಣೆ ಮಾಡ್ತಾ ಹೆಣ್ಣು ಮಕ್ಕಳಿಗೆ ಒಂದು ಸೋಮಂಗಲ್ಯತನವನ್ನು ವಿಶೇಷವಾದಂತಹ ಒಂದು ತನ್ನ ಮಾಂಗಲ್ಯಕ್ಕೆ ಮತ್ತಷ್ಟು ಶಕ್ತಿ ಕೊಡ್ತಕ್ಕಂಥ ತಾಯಿ ತುಳಸಿಯ ಆರಾಧನೆ. ಇದಕ್ಕಾಗಿ ಮಾಡುವಂತಹ ಖಾದ್ಯ ಪ್ರಸಾದಗಳನ್ನು ಒಂದಷ್ಟು ನೈವೇದ್ಯ ಮಾಡಿ ಸುಮಂಗಲೆಯರನ್ನು ಮನೆ ಕರೆಸಿ ಅವರಿಗಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥ ದಿನ. ಅದಕ್ಕಾಗಿ ತುಳಸಿ ಪೂಜೆಯನ್ನು ಪ್ರತಿಯೊಬ್ಬರು ಮಾಡಿ ತುಳಸಿಯ ಮುಂಭಾಗ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಹೆಚ್ಚಿನ ಯಶಸ್ಸಿಗೆ ಎಲ್ಲರೂ ಸಹಿತ ಕಾರಣೀಭೂತರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿರತಕ್ಕಂಥದ್ದಾಯಿತು. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಳಸಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಕೂಡ ಸಲ್ಲಿಸಬೇಕು. ಅದರ ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಎಂದಿನಂತೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಅದರಲ್ಲೂ ಇವತ್ತು ಕಾರ್ತಿಕ ಮಾಸದ ಶುಕ್ರವಾರ ಉತ್ವಾನ ದ್ವಾದಶಿ ತುಳಸಿ ಹಬ್ಬ. ಈ ಒಂದು ಹಬ್ಬದ ಪೂಜಾನುಷ್ಠಾನದ ಕಾರ್ಯದ ನಿಮಿತ್ತವಾಗೋ ಇಲ್ಲ ಅಂತಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ಎಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿನ ತಿಳಿಸ್ಬೇಕು ಅಂತನೋ. ಮಾಹಿತಿ ಅಂದರೆ ಯಾವ ರೀತಿ? ಈಗ ನೋಡಿ, ಸಾಧಾರಣವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಆಸೆ ಏನಪ್ಪ ಅಂದರೆ ಸುಂದರವಾಗಿರ್ತಕ್ಕಂಥ ಒಂದು ಮನೆಯನ್ನು ಕಟ್ಟಬೇಕು ಅಂತ ಹೇಳಿ. ಬರೀ ಮನೆಯನ್ನು ಕಟ್ತಕ್ಕಂಥದ್ದಾಗಲಿ, ಅಲ್ಲಿ ವಾಸಿಸ್ತಕ್ಕಂಥದ್ದಾಗಲಿ ಅದಷ್ಟೇ ಅಲ್ಲ, ಎಲ್ಲರ ಮನಸ್ಸಿನಲ್ಲೂ ಕೂಡ ಸಾಧಾರಣವಾಗಿ ಒಂದು ವಿಚಾರ ಬರುತ್ತೆ. ಏನಪ್ಪ, ಒಂದು ಆಲೋಚನೆಗಳೆಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ತಾರೆ. ಮನೆಯ ವಾಸ್ತು ಅಂತರ ಏನು? ಒಂದು ಚೌಕಟ್ಟು. ಆ ಒಂದು ಚೌಕಟ್ಟಿನಲ್ಲಿ ಯಾವ ಜಾಗದಲ್ಲಿ ನಾವು ಕೈ ಮುಗಿತಕ್ಕಂಥದ್ದು, ಯಾವ ಜಾಗದಲ್ಲಿ ನಾವು ಮಲಗ್ತಕ್ಕಂಥದ್ದು, ಯಾವ ಜಾಗದಲ್ಲಿ ನಾವು ನೆಮ್ಮದಿಯಾಗಿ ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥದ್ದು, ಯಾವ ಜಾಗದಲ್ಲಿ ಕೂತ್ಕೊಂಡು ನಾವು ವ್ಯವಹರಿಸಬೇಕು, ಮನೆ ಒಳಗೆ ಬರ್ತಕ್ಕಂಥದ್ದು ಯಾವ ಜಾಗ, ಹೊರಗೆ ಹೋಗ್ತಕ್ಕಂಥದ್ದು ಯಾವ ಜಾಗ, ಅಡುಗೆ ಮನೆ ಇರ್ತಕ್ಕಂಥದ್ದು ಎಲ್ಲಿ, ಯಾವ ರೀತಿ, ಏನು ಎತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ತಲೆಯನ್ನು ಕೆಡಿಸ್ಕೊಳ್ತೀರಿ. ಆದರೆ ಈ ವಾಸ್ತು ಎಂಬತಕ್ಕಂಥ ವಿಚಾರ ಬರೋದಾದರೆ ಕಟ್ಟತಕ್ಕಂಥ ಸಮಯದಲ್ಲಿ ಯಾವ ದಿಕ್ಕಿಗೆ ಯಾವ ಕಡೆಗೆ ಏನೇನು ಇರಬೇಕು ಎಂಬತಕ್ಕಂಥದ್ದು ನಮಗೆ ಅರಿವಿರುತ್ತೆ. ಅದನ್ನು ನಾವು ತಿಳ್ಕೊಂಡು ಆ ಕ್ಷಣ ಕಟ್ಟಬಹುದು. ಆದರೆ ಕಟ್ಟಿರ್ತಕ್ಕಂಥ ಮನೆಯನ್ನು ತೆಗೆದುಕೊಂಡಿದ್ದಾಗ, ಯಾರೋ ಕಟ್ಟಿರ್ತಕ್ಕಂಥ ಮನೆ, ಆದರೆ ಅಲ್ಲಿ ಒಂದಿಷ್ಟು ಬದಲಾವಣೆಗಳಾಗಬೇಕು. ಈಗಾಗಲೇ ಕಟ್ಟಿಬಿಟ್ಟಿದ್ದೇವೆ, ಇಂತಹ ಸಮಯಗಳಲ್ಲಿ ತಲೆ ಕೆಡಿಸ್ಕೊಂಡಿರ್ತಕ್ಕಂಥಾಗ ಆ ಒಂದು ಸಮಯದಲ್ಲಿ ನಮ್ಮಲ್ಲಿ ಒಂದು ಸಾಂತ್ವನವನ್ನು ಹೇಳ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಅಲ್ಲೊಂದಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಕೂಡ ಈ ವಾಸ್ತು ತಜ್ಞರು ಎಂಬತಕ್ಕಂಥವ್ರು ಮಾತ್ರ ಬಹಳ ಮುಖ್ಯ. ಅದೇ ರೀತಿ ಈ ಒಂದು ವಾಸ್ತು ತಜ್ಞದಲ್ಲಿ, ಈ ಒಂದು ವಿದ್ಯೆಯಲ್ಲಿ ಸಾಕಷ್ಟು ನೈಪುಣ್ಯತೆಯನ್ನು ಹೊಂದಿರತಕ್ಕಂಥವರಾಗಲಿ, ರಾಜ್ಯದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದಾಗಲಿ, ಇವರ ಹೆಸರು ಎಲ್ಲೋ ಒಂದಷ್ಟು ಜನ ಕೇಳಿರ್ತೀರಿ, ಆದರೆ ಕೇಳಿರ್ತಕ್ಕಂಥವ್ರು ಕೂಡ ಇರೋದಿಲ್ಲ. ಆದರೆ ವಾಸ್ತು ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ಇವರಲ್ಲಿರ್ತಕ್ಕಂಥ ವಿದ್ಯೆ ಅದು ಅಪಾರ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ಇಂತಹ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸೋಣ. ಇವರ ಹೆಸರು ಬಂದು ಗಂಗಾಧರ್ ಅಂತ ಹೇಳಿ, ಇವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗಿರಿಧರ್ ಅವರು, ಇದೊಂದು ಬಹಳ ವ್ಯತ್ಯಾಸ ಆಗುತ್ತೆ ಆ ಗುರುಗಳೇ. ಅವ್ರನ್ನ ನಾನು ಪ್ರತಿ ಸತಿ ಮೀಟ್ ಮಾಡಿದಾಗೆಲ್ಲ ಅದೇ ರೀತಿ ವ್ಯತ್ಯಾಸಗಳು ನನಗೆ ಮೂಡಿ ಬರುತ್ತೆ. ಗಿರಿಧರ್ ನಕ್ಷತ್ರ ಕುಂಭರಾಶಿಗೆ ಸಂಬಂಧಪಡುತ್ತಲ್ಲ, ಹೌದು, ಗಾಗಿ ಗೂಗೆ ಬರುತ್ತೆ. ಹೌದು ಗುರುಗಳೇ, ಅದಕ್ಕೆ ಅದು ಗಿರಿಧರ್ ಅಂತ, ಗಿರಿಧರ್ ರಾಜು ಅಂತ. ಹಾ ಗುರುಗಳೇ, ಹಾ, ಅವರಲ್ಲಿ ಅಪಾರವಾದಂತಹ ವಿದ್ಯೆ. ಭಗವಂತ ಒಬ್ಬೊಬ್ಬರಿಗೊಂದೊಂದು ಕಲೆಯನ್ನು ಕೊಟ್ಟಿರ್ತಾನೆ, ಒಂದೊಂದು ವಿದ್ವತ್ತನ್ನು ಕೊಟ್ಟಿರ್ತಾನೆ. ಆ ವಿದ್ವತ್ತು ಹೇಗಿರುತ್ತಪ್ಪ ಅಂದರೆ, ಕಲಿತು ಬರ್ತಕ್ಕಂಥದ್ದು ಒಂದಷ್ಟು, ಭಗವಂತ ಕೊಡ್ತಕ್ಕಂಥದ್ದು ಒಂದಷ್ಟು,
ತಮ್ಮ ಸಾಧನೆಯನ್ನು ಮಾಡಿ ಸಂಪಾದನೆ ಮಾಡುವುದು ಮತ್ತಷ್ಟು. ಇದೆಲ್ಲವೂ ಸೇರಿದರೆ ಅದಕ್ಕೊಂದು ಸಾಂತ್ವನದ ನುಡಿ ಅವರ ಸ್ವರದಲ್ಲಿ ಬರಬೇಕದು. ಎಷ್ಟೋ ವಿದ್ಯೆಯನ್ನು ಗ್ರಂಥಗಳಲ್ಲಿ ಸಿಕ್ಕೋದಿಲ್ಲ. ಎಷ್ಟೋ ವಿದ್ಯೆಗಳನ್ನು ಅಥವಾ ಇನ್ನೊಬ್ಬರಿಗೆ ಧೈರ್ಯವನ್ನು ಕೊಡ್ತಕ್ಕಂಥದ್ದನ್ನು ಅವರೊಳಗೆ ಅದು ಬರಬೇಕಾದ್ರೆ ಅವರ ಒಂದು ಸಾಧನೆ ತಪಸ್ಸಿನ ಫಲ ಅದು. ಅಂತಹ ತಪಸ್ಸನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಗಿರಿಧರ ರಾಜುವರವರು. ಹಾಗಾಗಿ ಇಡೀ ರಾಜ್ಯವಲ್ಲದಿರೋ ಹೊರ ರಾಜ್ಯಗಳಲ್ಲೂ ವಿದೇಶಗಳಲ್ಲೂ ಸಹಿತ ಅವರೊಂದು ವಾಸ್ತು ನೈಪುಣ್ಯತೆಯನ್ನು ತೆಗೆದುಕೊಂಡ್ಬಂದಿದ್ದಾರೆ. ಆ ವಾಸ್ತುವಲ್ಲಿ ತನ್ನದೇ ಆದಂತಹ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಅಂತಹವರು ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಂದದ್ದು ನನಗೆ ಬಹಳ ಸಂತೋಷ ಇದೆ. ವಾಸ್ತು ನಮ್ಮ ಈ ಒಂದು ಗಿರಿಧರ ರಾಜುವರವರು ಅವರು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ವಿಶೇಷವೇ. ಹಾಗಾಗಿ ನಾನು ನನ್ನ ಕಾರ್ಯಕ್ರಮದಲ್ಲಿ ಎಷ್ಟೋ ಬಾರಿ ಹೇಳ್ತಿರ್ತೇನೆ, ಒಂದು ಸತಿ ಬನ್ನಿ ಫ್ರೀ ಮಾಡಿಕೊಂಡು ಯಾವಾಗಾದರೂ ಒಂದು 10 ನಿಮಿಷ ನಿಮಗೆ ಸಮಯ ಸಿಕ್ಕಾಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಅಭಿಮಾನಿಗಳಿಗೂ ಇರ್ತಕ್ಕಂಥ ಸಂದೇಹಗಳನ್ನು ಒಂಚೂರು ಅವ್ರಿಗೆ ಧೈರ್ಯ ತುಂಬೋಣ. ಮತ್ತು ಎಲ್ಲೋ ಒಂದು ಚಾತುರ್ಯ ಆಗೋಗ್ಬಿಟ್ಟಿರುತ್ತೆ, ಒಂದು ತಪ್ಪು ಆಗೋಗಿರುತ್ತೆ. ಆ ತಪ್ಪಾಗಿರ್ತಕ್ಕಂಥದ್ದನ್ನು ನನಗೆ ತಿಳಿದ ಮಟ್ಟಿಗೆ ಇವರಲ್ಲೊಂದು ಗುಣ ಏನಂದರೆ ಇರ್ತಕ್ಕಂಥದ್ದನ್ನು ಉಳಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋ ವಿಧಾನ ಏನು ಅಂತ ಇವರ ನುಡಿ ತುಂಬ ಚೆನ್ನಾಗಿದೆ. ಆದರೆ ಒಂದಷ್ಟು ಜನ ವಾಸ್ತುತಜ್ಞರು ಏನಪ್ಪ ಅಂದರೆ ಇನ್ನು ಬರ್ತಾ ಇದ್ದಾಗೆ ಹಿಂದ್ಗಡೆ ಒಂದು ಬುಲ್ಡೇಸರು, ಹಿಂದ್ಗಡೆ ಒಂದು JCPನೂ ಕೈಲಿ ಹಿಡ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಇದು ಫಸ್ಟ್ ಎತ್ತರಿ ಅಷ್ಟೇ ಅದು. ಆದರೆ ಎತ್ತರಿ ಅನ್ನೋಕ್ಕಿನ್ನ ಅಥವಾ ಅದನ್ನು ತೆಗಿರಿ ಅನ್ನೋದಕ್ಕಿನ್ನ ಅಥವಾ ಅದನ್ನು ಕಟ್ ಮಾಡಿ ಹಾಕಿ ಅನ್ನೋದಕ್ಕಿನ್ನ, ಯಾಕೆಂದರೆ ಒಂದು ಬಾಂಡ್ಲಿ ಮರಳು, ಒಂದು ಇಟ್ಟಿಗೆ, ಒಂದು ಸ್ವಲ್ಪ ಸಿಮೆಂಟು, ಅದೆಷ್ಟು ಕಷ್ಟ ಇದೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ. ಅದನ್ನು ಅರ್ಥ ಮಾಡಿಕೊಂಡು ದೈವದತ್ತವಾಗಿ ವಾಸ್ತುಗೆ ಬೇಕಾಗಿರ್ತಕ್ಕಂಥ ಶಕ್ತಿಯುತವಾದಂತಹ ಮಾರ್ಗವನ್ನು ಸೂಚನೆ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಗಿರಿಧರ ರಾಜರವರು ನಮ್ಮ ಹೃದಯಕ್ಕೆ ತುಂಬ ಹತ್ತಿರದಲ್ಲಿದ್ದಾರೆ. ನನ್ನ ಕಾರ್ಯಕ್ರಮದಲ್ಲಿ ಇವ್ರ ಬಗ್ಗೆ ನಾನು ಇಷ್ಟು ಹೇಳಬೇಕಾದ್ರೆ ಅವರಲ್ಲಿರುವಂಥ ಗುಣಗಳನ್ನು ನಾನು ಜಲ್ಡಿನಲ್ಲಿ ಹಾಕಿ ಶೋಧಿಸಿದ್ರೆ ಮಾತ್ರ, ಇಲ್ಲಾಂದರೆ ಏಕಾಏಕಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೊದಲಾಗಿ ನಾನು ವಾಸ್ತು ಅಂದರೆ ನಾನು ಹೇಳೋದು ನನ್ನ ಶೈಲಿ ವಾಸ್ತುನೇ ಬೇರೆ. ಆದರೆ ಈ ಗಿರಿಧರ ವಾಸ್ತುವನ್ನು ನಾನು ಒಪ್ಪಿದ್ದೀನಿ ಅಂದರೆ ಅವರಲ್ಲಿ ಆ ಗುಣ ಇದೆ, ನನಗೆ ಹತ್ತಿರದಲ್ಲಿದ್ದಾರೆ ಅವರು. ಅದರಿಂದ ಇಂತಹ ಅದ್ಭುತವಾದಂಥ ಕಾಯಕ ನಿಮ್ಮಿಂದ ಆಗ್ತಿರ್ತಕ್ಕಂಥದ್ದು ಸಮಾಜಕ್ಕೆ ಒಳಿತಿದೆ. 2 ಮಾತು ನಿಮ್ಮಿಂದ ಧೈರ್ಯ ಕೊಡೋ ಕೆಲಸ ಆಗಲಿ. ಹೇಳಿ, ತಗೊಳ್ಳಿ. ಆನಾಗಿದೆ. ಶ್ರೀಮಾತ್ರೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹರ್ಷಿ ಕಾರ್ಯಕ್ರಮದ ಆನಂದ ಗುರೂಜಿಯವ್ರಿಗೆ ನಮಸ್ಕರಿಸಿ 2 ಮಾತನ್ನು ತಿಳಿಸ್ತೀನಿ. ವಸತೋ ಇತಿಹಿ ವಾಸ್ತು ಅನ್ನೋಂಥದ್ದು ಒಂದು ಸಂಸ್ಕೃತ ನಾನುಡಿ. ಇದರಲ್ಲಿ ನಕ್ಷತ್ರಗಳು, ಗ್ರಹಗಳನ್ನು, ದಿಕ್ಕುಗಳನ್ನು ಪರಿಪೂರ್ಣವಾಗಿ ಕೂರಿಸ್ಕೊಳ್ಳುವಂಥದ್ದು ವಾಸ್ತುಗೆ ಸಂಬಂಧಪಟ್ಟಿರುವಂಥ ವಿಷಯ. ಅದರಲ್ಲಿ ಪ್ರಥಮದ್ವಾರಗಳು, ಕಿಟಕಿಗಳು, ಪೂಜಾ ಗದಿಗಳು, ಬೆಡ್ರೂಮ್ಸ್ ಎಲ್ಲದನ್ನು, ಬಾತ್ರೂಮ್ಗಳೆಲ್ಲಾಗಲಿ ಎಲ್ಲನೂ ಪರಿಪೂರ್ಣವಾಗಿ ಕೂರಿಸ್ಕೊಡುವಂಥ ಅಂತಂದರೆ 33 ಕೋಟಿ ದೇವತೆಗಳು ಆ ಕ್ಷೇತ್ರ ಫಲಕ್ಕೆ ಪರಿಪೂರ್ಣವಾಗಿರುವಂಥ ಐಶ್ವರ್ಯಗಳನ್ನು ಸಿದ್ಧಿಗಳನ್ನು ಕೊಡಿಸುತ್ತೆ ಅನ್ನುವಂಥದ್ದು ಸತ್ಯ ಅನ್ನುವಂಥ ನಾನುಡಿನಲ್ಲಿ ಈ ವಾಸ್ತು ಅಡಗಿದೆ ಅನ್ನುವಂಥದ್ರಲ್ಲಿ ಸಂದೇಹವೇ ಇಲ್ಲ. ತುಂಬ ಸಂತೋಷ. ಚಿಕ್ಕದಾಗಿ ಚೊಕ್ಕಟವಾಗಿ ನೆಮ್ಮದಿಯಾಗಿ ಎಷ್ಟು ಬೇಕೋ ಅಷ್ಟು ತೂಕವಾಗಿ ವಿಚಾರವನ್ನು ಮುಟ್ಟಿಸಿದ್ರಿ. ಹಾಗೆ ಒಂದು ನನ್ನ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಏನಂದರೆ, ಯಾರಾದರೂ ಆಗಲಿ, ಎಂತಹ ಕಡುಬಡುವ ಆಗಲಿ, ಒಂದು ಅಂಗೈಗೆಲ್ಲ ಜಾಗ ಇಟ್ಕೊಂಡು ಏನೋ ಒಂದು ಮನೆ ಕಟ್ಕೊಳ್ತಾನೆ ಅಂದಾಗ ಅವನಿಗಿರ್ತಕ್ಕಂಥ ಸಂದೇಹ ಯಾರಿಗಾದರೂ ಇದ್ದು ಅವರು ನಮಗೆ ಕಾಗದದ ಮುಖಾಂತರ ಬರೆದಿದ್ದರೆ, ಆ ಕಾಗದದಲ್ಲಿರ್ತಕ್ಕಂಥ ನನ್ನ ತಲೆಯಲ್ಲೂ ಇಲ್ಲದಂಥದ್ದು ಇನ್ನಷ್ಟು ಅದು ಪರಿಹಾರ ಬೇಕು ಅಂದಾಗ ನಿಮ್ಮ ಸಲಹೆ ನಮಗಿರಲಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದಷ್ಟು ನೈಪುಣ್ಯತೆ ಇರುತ್ತೆ, ಅವ್ರದ್ದೇ ಆದಂಥ ವಿದ್ಯಾ ರಹಸ್ಯಗಳಿರುತ್ತೆ. ಅಂತಹ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿದ್ಯಾ ರಹಸ್ಯಗಳೇನಾದ್ರು ಇದ್ದರೆ ತಾವು ಆ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗೊಂದು ಪರಿಹಾರ ಕೊಡುವಂಥದ್ದಕ್ಕೆ ನನ್ನ ಜೊತೆಲಿ ನೀವಿರಿ ಅಂತ ನಾವು ಹೇಳ್ತೀವಿ. ಹೌದು. ಯಾಕೆಂದರೆ ಎಲ್ಲರಿಗೂ ಒಂದು ಆಸೆ, ಜೀವನದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು, ನೆಮ್ಮದಿ ಬೇಕು, ನಾವು ನನ್ನ ಗೂಡಲ್ಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಸಹಿತ ಸಂತೋಷವಾಗಿರಬೇಕು ಅನ್ನೋ ಆಸೆಯಲ್ಲಿರ್ತಾರೆ. ಅಂತಹ ಆಸೆ ಪೂರೈಸ್ಕೊಳ್ಳೋಂಥದ್ದಾಗಲಿ. ಹಾಗೆ ಎಲ್ಲರಿಗೂ ಅನುಗ್ರಹವನ್ನು ಕೊಡ್ತಕ್ಕಂಥ ತಾಯಿ ತುಳಸಿ ಮಾತೆಯ ಪೂಜೆ ನಡೀತಾ ಇದೆ. ತಾವು ಸಹಿತ ಇವತ್ತು ನನ್ನ ಜೊತೆ ಪೂಜೆಯಲ್ಲಿರಿ ಅಂತ ನಾನು ಅಂದ್ಕೊಳ್ತೇನೆ. ಹೌದು ಒಳ್ಳೆ ಅವ್ರನ್ನ ಪೂಜಾನುಷ್ಠಾನಕ್ಕೆ ಸ್ವಾಗತಿಸೋ ಜೊತೆಗೆ ಮತ್ತೊಮ್ಮೆ ಯಾಕಂದ್ರೆ ಇವತ್ತೊಂದೇ ದಿವಸ ನಮ್ಗೆ ಅವಕಾಶ ಇರೋದ್ರಿಂದ ಈ ವಸಂತ ಲಕ್ಷ್ಮಿ ಮಹೋತ್ಸವದ ಒಂದು ಮಾಹಿತಿಯನ್ನ ನಾನು ಮತ್ತೊಮ್ಮೆ ತಿಳಿಸ್ಬಿಡಿ.
ಹಾಗಾಗಿ ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಭಾನುವಾರ 26ನೇ ತಾರೀಕು ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ವಸಂತೋತ್ಸವದ ಕಾರ್ಯಕ್ರಮ, ಲಕ್ಷ್ಮೀ ಸ್ವಾಮಿಯ ವಸಂತೋತ್ಸವದ ಕಾರ್ಯಕ್ರಮ ಹಾಗೂ ವಸಂತ ಮಹಾಲಕ್ಷ್ಮಿ ಹಬ್ಬದ ಆ ಒಂದು ಕಾರ್ಯಕ್ರಮದ ಒಂದು ಯಾಗವನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಇಚ್ಛೆ ಉಳ್ಳಂತಹವರು ಮತ್ತು ಕಾರ್ಯಕ್ರಮದಲ್ಲಿ ಹೋಮದ ಕಾರ್ಯಕ್ರಮಕ್ಕಾಗಿ ಕಳಶ ಸ್ನಾನಕ್ಕಾಗಲಿ ತಾವು ಕೂತ್ಕೊಳ್ತಕ್ಕಂಥವ್ರು, ಸಂಕಲ್ಪವನ್ನು ಮಾಡಿಸ್ಕೊಳ್ತಕ್ಕಂಥವ್ರು, ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ತಮಗೆ ಬೇಕು, ಇಲ್ಲ ಅಂತಂದ್ರೆ ನಾವು ಹೋಮದ ಕಾರ್ಯಕ್ರಮಕ್ಕೆ ಕೂತ್ಕೊಳ್ತೀವಿ ಅಂತ ಹೇಳಿ ಒಂದು ಬುಕಿಂಗ್ ಅನ್ನು ಮಾಡ್ಕೊಳ್ತಕ್ಕಂಥದ್ದು, ಆ ಬುಕಿಂಗ್ ಅನ್ನೋದಕ್ಕಿಂತ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿ ತಾವು ತಿಳ್ಕೊಳ್ಬೇಕು ಅಂದ್ರೆ ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಾಪ್ನ ಮುಖಾಂತರ ಮೆಸೇಜ್ ಅನ್ನ ಹಾಕಬೇಕು. ಇದನ್ನ ಮತ್ತೊಮ್ಮೆ ನಾವೇನಕ್ಕೆ ತೋರಿಸ್ತಾ ಇದ್ದೀವಿ ಅಂದ್ರೆ ಇವತ್ತಿನ ದಿವಸ ನಮಗೆ ಕಡೆಯ ಅವಕಾಶ ಇರತಕ್ಕಂಥದ್ದು ಮತ್ತೆ ಎಲ್ರಿಗೂ ಕೂಡ ಸವಿಸ್ತಾರವಾಗಿರ್ತಕ್ಕಂಥ ಒಂದು ಮಾಹಿತಿ ತಲುಪಬೇಕು ಅಂತ ಹೇಳಿ ನಾವೊಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ನಂಬರು ತಮ್ಮೆಲ್ಲರಿಗೂ ಕೂಡ ಗೊತ್ತು, ಈಗಾಗಲೇ ನಾನು ಹೇಳಿರೋ ಕಾರಣದಿಂದ ಬರೀ ತೋರಿಸ್ತಾ ಇದ್ದೇನೆ. ದೂರವಾಣಿ ಸಂಖ್ಯೆಯಲ್ಲಿ ಏನೂ ಕೂಡ ಹೆಚ್ಚು ಕಡಿಮೆಯನ್ನು ಮಾಡ್ಕೊಳ್ಬೇಡಿ. ಜೋಪಾನ ಇನ್ನ ಬಹಳ ವಿಶೇಷವಾಗಿ ಗುರುಗಳೇ ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಪೂಜಾನುಷ್ಠಾನವನ್ನು ಪ್ರಾರಂಭಿಸಿ ನಮ್ಮ ಗಿರಿಧರ್ ಅವರಿಗೆ ಒಂದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಒಂದು ಸತ್ಕಾರವನ್ನು, ಒಂದು ಗೌರವವನ್ನು ಸಲ್ಲಿಸೋಣ. ಯಾಕೆಂದರೆ ಆ ವಿದ್ಯೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರಿಗೂ ಭಯಾಡಿಸ್ದಿರ ಎಲ್ಲರನ್ನೂ ಪ್ರೀತಿ ವಿಶ್ವಾಸವಾಗಿ ನಗಿಸಿ ಅವರ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸುವಂತಹ ಕೆಲಸ ನಮ್ಮ ಗಿರಿಧರ್ ಅವರು ಮಾಡ್ತಿದ್ದಾರೆ. ಸಾಧಾರಣವಾಗಿ ವಾಸ್ತು ವಿಚಾರ ಬಂದಿದ ತಕ್ಷಣ ಒಂದಷ್ಟು ಭಯಾಡಿಸ್ಬಿಡ್ತಾರೆ. ಇದು ಹಂಗಿದೆ, ಇದು ಹೊಡೆದಾಕ್ಬಿಡಿ. ಹೌದು, ಅದೊಂದು ಸ್ವಲ್ಪ ನಾನು ಹೊಡೆದಾಕೋರನ್ನ ಮಾತ್ರ ದೂರನೇ, ಹೌದು, ಹೊಡೆದಾಕೋರು ನನ್ನ ಹತ್ರ ಬರಲೇಬಾರ್ದು ಅಂತೀನಿ. ತುಂಬ ಸಂತೋಷ ಆಯಿತು. ತಾವು ನಮ್ಮ ಜೊತೆ ಪೂಜೆ ಕೂತ್ಕೊಳ್ತಿದ್ರಿ, ಅದು ಒಂದು ಸೌಭಾಗ್ಯ. ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ, ಮಹಾತುಳಸಿ ನಮಃ, ಅಂಬಾಯ ನಮಃ, ಜಗದಂಬಾಯ ನಮಃ, ಲಲಿತಾಂಬಾಯ ನಮಃ, ದುರ್ಗಾಂಬಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ನಮಃ, ವಿಷ್ಣುವೇ ನಮಃ, ಕೃಷ್ಣಾಯ ನಮಃ, ಗೋವಿಂದಾಯ ನಮಃ, ಗೋಪೀಜನವಲ್ಲಭಾಯ ನಮಃ. ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮ್ಯಂ ವಿಶ್ವದೋರ್ತ್ವಾ ತಿಷ್ಠ ದಶಾಂಗುಲಂ ಪುರುಷ ಏವೇತ್